ಈ ದೇವಸ್ಥಾನವನ್ನು 2006ರಲ್ಲಿ ಸುಷಮೇಂದ್ರ ತೀರ್ಥರ ಆಶೀರ್ವಾದದಿಂದ ನಡೆದಂಥ ದೇವಸ್ಥಾನ ಇದು. ಇದಕ್ಕೆ ಸುಷಮೇಂದ್ರದು ಇನ್ನೂ ತಾವು ಇದ್ದಂಥ ಸಮಯದಾಗನೇ ನಾನು ಮಠದಲ್ಲಿ ಶ್ರೀಮಠದಲ್ಲೇ ಒಂದು ಸೇವಕನಾಗಿ ಕೆಲಸ ಮಾಡ್ತಾ ಇದ್ದೆ. ಆಗಲೇ ಅವ್ರು ನಮಗೆಲ್ಲ ಕೂಡ ಅನುಗ್ರಹ ಮಾಡಿದ್ದು. ಹೀಗಾಗಿ ನಾವೆಲ್ಲ ಕೂಡ ಸ್ಟಾಫ್ ಎಲ್ಲ ಸೇರಿಕೊಂಡು ಯಂತ್ರೋದ್ಧಾರಕನ ದರ್ಶನಕ್ಕೆ ಪ್ರತಿ ಅಮಾವಾಸ್ಯೆ ಹೋಗ್ತಾ ಇದ್ವಿ. ಹೋಗ್ತಕ್ಕಂಥ ಸಮಯದಾಗ ಒಂದು ಅಮಾವಾಸ್ಯೆ ಯಾಕೋ ಅಡಚಣೆ ಆಗಿ ನನಗೆ ಹೋಗ್ಲಿಕ್ಕಾಗಲಿಲ್ಲ. ಅವರೆಲ್ಲರೂ ಹೋದರೂ ನನಗೆ ಹೋಗ್ಲಿಕ್ಕಾಗಲಿಲ್ಲ. ಆವತ್ತಿನ ದಿವಸನೇ ನನಗೆ ಆಕ್ಸಿಡೆಂಟ್ ಆಗಿ ಸ್ವಲ್ಪ ಒಂದು 3 ತಿಂಗಳ ಕಾಲ ನಾನು ಕದಲಾರ್ದಂತೆ ಪರಿಸ್ಥಿತಿ ಬಂದುಬಿಡ್ತು ನನಗೆ. ಆ ರೀತಿ ಇದ್ದ ಕಾಲಕ್ಕೆ ನಾನು ಯಂತ್ರೋದ್ಧಾರಕಕ್ಕೆ ಪ್ರಾರ್ಥನೆ ಮಾಡ್ಕೊಂಡೆ. ನನಗೆ ಈ ರೀತಿಯಾಗಿ ಮಾಡಿದ್ದು ನಿನ್ನ ದರ್ಶನ ಭಾಗ್ಯನೇ ಸಿಗಲಾರ್ದಾಗ ಮಾಡಿದಲ್ಲಪ್ಪ 3 ತಿಂಗಳು ಅಂತ ಬೇಡ್ಕೊಂಡ್ರೆ ಅವತ್ತೇ ನನಗೆ ಸ್ವಪ್ನದಲ್ಲಿ ಬಂದು ನಾನು ಇಲ್ಲಿ ಬರ್ತೀನಿ ಅಂತಂದು ಹೇಳಿ ಅವರು ಸ್ವಪ್ನದಲ್ಲಿ ಹೇಳಿದರು. ಬರ್ತೀಗಿ ಅಂದರೆ ಎಲ್ಲಿ ಬರ್ತೀಗಿ, ನನ್ನ ಮನೆಗೆ ಬರ್ತೀಗ, ಎಲ್ಲಿ ಬರ್ತೀಗಿ, ಇಲ್ಲಿ ಒಂದು ಸ್ಥಳ ಇಲ್ಲ ಏನೂ ಇಲ್ಲ ಅಂತ ಹೇಳಂದು ನಾನು ಅವರಲ್ಲೇ ಪ್ರಾರ್ಥನೆ ಮಾಡ್ಕೊಂಡೆ. ಅವರು ಯಾವ ರೀತಿಯಾಗಿ ನನಗೆ ಅನುಗ್ರಹ ಮಾಡಿದ್ರೋ ಗೊತ್ತಿಲ್ಲ. ಈ ಒಂದು ಸ್ಥಳವನ್ನು ನನಗೆ ಅವರೇ ತೋರಿಸ್ಕೊಟ್ಟಿದ್ದು ಕೂಡ ಅವರೇ ತೋರಿಸ್ಕೊಟ್ರು. ಕೇವಲ 22 ದಿವಸದಲ್ಲಿ ನನಗೆ ಈ ದೇವಸ್ಥಾನ ಪ್ರತಿಷ್ಠಾನೆ ಆಗೋಗ್ಬಿಡ್ತು. ಆ ಸಮಯದಾಗ ಸುವಿದ್ಯೇಂದ್ರು ಇಲ್ಲಿಗೆ ಬಂದಿದ್ದರು. ಅವರೇ ನನಗೆ ನಿಂತ್ಕೊಂಡು ಎಲ್ಲ ಕಾರ್ಯಕ್ರಮಗಳು ಕೂಡ ನಡೆಸಿದರು. ಆವತ್ತಿನ ದಿವಸ ಇದು ಚಿಕ್ಕದಾಗಿದ್ದಂತಹ ದೇವಸ್ಥಾನದಲ್ಲಿ ಪ್ರತಿಷ್ಠೆ ಮಾಡಬೇಕಾದ್ರೂ ಕೂಡ ಸುತ್ತಲೂ ಕಲ್ಲು ಮುಳ್ಳು ಎಲ್ಲ ಇದ್ವು. ಅಂತಹ ಸಮಯದಾಗ ಇಲ್ಲಿ ಸುವಿದ್ಯೇಂದ್ರು ಬಂದು ಪ್ರತಿಷ್ಠೆ ಮಾಡಿಕೊಟ್ರು. ಆದರೆ ಇಲ್ಲಿ ಒಂದು ದೀಪ ಇಲ್ಲ, ಏನೂ ಇಲ್ಲ, ರಾತ್ರೋತಿ ಇಲ್ಲಿ ಇರ್ಲಕ್ಕ ಯಾರೂ ಇದ್ದಿಲ್ಲ. ಆಗ 2 ಕೋತಿಗಳು ಬಂದವು. 2 ಕೋತಿಗಳು ಬಂದು ಈ ದೇವಸ್ಥಾನಕ್ಕೆ ಒಂದು ಕಾಂಪೌಂಡ್ ಇತ್ತು, ಕುಂದಿನ ಮನೆದು. ಆ ಕಾಂಪೌಂಡ್ ಮೇಲೆ ನಿಂತ್ಕೊಂಡು 3 ದಿನಗಳ ಕಾಲ ಇಲ್ಲಿ ನಾವೇನು ಮಾಡ್ತಿದ್ವೋ ಆ ಕಾರ್ಯಕ್ರಮಗಳು ಮುಗಿಯೋವರೆಗೂ ಒಂದು ಹಣ್ಣು ತಿಂದಿಲ್ಲ, ಒಂದು ದೀಪನೂ ದೊಡ್ಡದಾಗಿಲ್ಲ. ಆ ರೀತಿಯಾಗಿ ನಡೆಸ್ಕೊಟ್ವು. ಹಗಲೆಲ್ಲ ಕೂಡ ನಾವಿಟ್ಟಂಥ ಕಳಶಗಳ ಹತ್ರ ಕೂಡ್ತಿದ್ವು. ರಾತ್ರಿ ಆಗೋಣ ಯಂತ್ರೋದ್ಧಾರಕನ ಪ್ರತಿಮೆ ಹತ್ರ ಹೋಗಿ ಕೂಡ್ತಾ ಇದ್ವು. ಈ ರೀತಿಯಾಗಿ 3 ದಿನಗಳ ಕಾಲ ಆಯಿತು. ಅನಂತರ 3ನೇ ದಿವಸ ಪ್ರತಿಷ್ಠಾಪನೆ ಮಾಡಿದಂಥ ದಿವಸದಲ್ಲಿ ಸುವಿದ್ಯೇಂದ್ರು ಬಂದು ದೇವರ ಪೂಜೆ ಎಲ್ಲ ಮಾಡಿಕೊಟ್ರು. ಪ್ರತಿಷ್ಠಾಪನಾ ಕಾರ್ಯಕ್ರಮ ಎಲ್ಲ ಕಾರ್ಯಕ್ರಮಗಳು ಮಾಡಿಕೊಟ್ಟು ಅನಂತರ ಅವರು ಸಂಸ್ಥಾನ ಪೂಜೆಯನ್ನು ಮಾಡಿ ಆ ಪ್ರಾಣದೇವರಿಗೆ ನೈವೇದ್ಯ ಮಾಡುವ ಸಮಯದಾಗ ಆಗ ಆ 2 ಕೋತಿಗಳು ಬಂದು ಸ್ವಾಮಿಗಳ ಹತ್ರ ಕೂತ್ಕೊಂಡು ಸ್ವಾಮಿಗಳು ಕೊಟ್ಟಂಥ ನೈವೇದ್ಯವನ್ನು ಸ್ವೀಕಾರ ಮಾಡಿಕೊಂಡು ಅನಂತರ ಅಲ್ಲಿಂದ ಹೊರಟೋದವು. ಅದಾದಮೇಲೆ ಮತ್ತು ವಾರ್ಷಿಕೋತ್ಸವಕ್ಕೇ ಆ 2 ಕೋತಿಗಳು ಬಂದವು. ಆ ವಾರ್ಷಿಕೋತ್ಸವಕ್ಕೆ 2 ಕೋತಿಗಳು ಬಂದಂಥ ಸಮಯದಾಗ ಇನ್ನೊಂದು ವಿಚಿತ್ರ ಏನಾಯಿತು ಅಂದರೆ, ಸುವಿದ್ಯೇಂದ್ರರು ವಾರ್ಷಿಕೋತ್ಸವಕ್ಕೆ ಬರ್ರಿ ಅಂತ ಹೇಳಿ ಕರ್ಲಕ್ಕೆ ಹೋದಂಥ ಸಮಯದಾಗ ಆಯಿತು ನಾನು ಬರ್ತೀನಿ, ಮತ್ತು ನಮ್ಮ ಗುರುಗಳದ ಮೊದಲನೇ ಮಹಾಸಾಮರಾಧನೆ ನಿಮ್ಮ ದೇವಸ್ಥಾನದಲ್ಲೇ ಮಾಡ್ತೀವಿ ಅಂತಂದು ಹೇಳಿ ಅವ್ರಿಗೆ ನಮಗೆ ಹೇಳಿದರು. ನನಗೊಂದು ಸಂಶಯ ಬಂತು. ನಮ್ಮ ಹತ್ರ ಪಾದುಕೆ ಇಲ್ಲ ಮತ್ತು ಸ್ವಾಮಿಗಳವರ ಮೃತ್ತಿಕ ಇಲ್ಲ, ಯಾವ ರೀತಿಯಾಗಿ ಇದು ಮಾಡಬೇಕು ಅಂತ ಹೇಳಂದು ಅನ್ಕಂಡೆ ನಾನು. ಆದರೆ ಮರುದಿವಸನೇ ನನಗೆ ಮಂತ್ರಾಕ್ಷತೆಯಲ್ಲಿ ಒಂದು ಸಣ್ಣದು ಚಿಕ್ಕದಾದಂತಹ ಪಾದುಕೆ ಸಿಕ್ಕಿತು. ಎಷ್ಟು ಸುಂದರವಾದ ಅಂದರೆ ಬೆಳ್ಳಿದು ಒಂದು ಸೈಕಲ್ ಚೈನ್ ಲಿಂಕ್ ಇರ್ತದಲ್ಲ ಅಷ್ಟೇ ಇರ್ತಕ್ಕಂಥದ್ದು. ನಾನು ಮೊದಲು ಸೈಕಲ್ ಚೈನ್ ಲಿಂಕ್ ಏನು ಅಂತ ನೋಡಿದ್ರೆ ಅದು ನೋಡಲಿಕ್ಕೆ ಆಶ್ಚರ್ಯವಾಗಿಬಿಡ್ತು ನಮಗೆ. ಪಾದುಕೆಗಳು ಸ್ವಾಮಿಗಳ ಪಾದುಕೆಗಳು ಯಾವ ರೀತಿಯಾಗಿರ್ತಾವೋ ಅದೇ ರೀತಿಯಾಗಿ ಪಾದುಕೆ ಬಂತು. ಅದಕ್ಕೆಲ್ಲ ಕೂಡ ಕೆತ್ತನೆ ಮಾಡಿದಂತೆ ಇತ್ತು. ಆ ರೀತಿಯಾಗಿದ್ದಂಥದ್ದು ಆ ಪಾದುಕೆ. ಮತ್ತು ಆವತ್ತಿನ ದಿವಸನೇ ನಮ್ಮ ಹಿಂದಿನ ಸ್ವಾಮಿಗಳು ಸುಯತೀಂದ್ರ ತೀರ್ಥರು ಏನಿದ್ರಲ್ಲ ಅವರ ಮಗನಾದಂತಹ ಸುಯಮೇಂದ್ರಾಚಾರ್ಯರು ಸುಷಮೇಂದ್ರ ತೀರ್ಥರ ಮೃತ್ತಿಕೆಯನ್ನು ತಗೊಂಡೋಗಿ ಸುವಿದ್ಯೇಂದ್ರರಿಗೆ ಕೊಟ್ರಂತ. ಆಗ ಸ್ವಾಮಿಗಳು ನನಗೆ ಫೋನ್ ಮಾಡಿ, ನಿಮ್ಮ ಸಂಶಯ ಬಗೆಹರ್ತಲ್ಲ, ನಿಮಗೆ ಸಂಶಯ ಇತ್ತು, ಈ ಕಡೆ ಪಾದುಕೆ ಇಲ್ಲ ಮೃತ್ತಿಕೆ ಇಲ್ಲ, ಯಾವ ಮಾಡೋದು ಅಂತ ಸಂಶಯ ಇತ್ತು. ಆದರೆ ಅದಕ್ಕೆ ತಕ್ಕಂತೆ ಸ್ವಾಮಿಗಳು 2 ಕೂಡ ನಮಗೆ ಅನುಗ್ರಹ ಮಾಡಿದರು. ಸುಷಮೇಂದ್ರ ತೀರ್ಥರ ಸ್ವಾಮಿಗಳ ಸನ್ನಿಧಾನವೂ ಇಲ್ಲಿ ಅದಕ್ಕೆ ಹೇಳೋದ್ರಲ್ಲಿ ಸಂಶಯನೇ ಇಲ್ಲ ಅಂತ ಹೇಳಬೇಕಾಗ್ತಾ ಇದೆ. ಆವತ್ತಿನಿಂದ ಇವತ್ತಿನವರೆಗೂ ಸುಷಮೇಂದ್ರ ತೀರ್ಥರ ಆರಾಧನೆಯನ್ನು ಕೂಡ ಇಲ್ಲಿ ಮಾಡ್ತಾ ಇದ್ದೀವಿ. ಈ ರೀತಿಯಾಗಿ ಆ ಯಂತ್ರೋದ್ಧಾರಕ ಬಂದು ನನಗಷ್ಟೇ ಅಲ್ಲ, ಈ ಸುತ್ತಮುತ್ತ ಇದ್ದಂಥವ್ರಿಗೆ ಎಷ್ಟೋ ಜನಕ್ಕೂ ಕೂಡ ಅನುಗ್ರಹ ಮಾಡಿ ನಡೆಸ್ತಾ ಇದ್ದಾರೆ. ಇವತ್ತಿನ ದಿವಸ ಇಷ್ಟು ಕಾರ್ಯಕ್ರಮ ಹಮ್ಮಿಕೊಂಡಿನಿ ಅಂದರೆ ನಂದಲ್ಲ, ಅದು ಆ ಬಲ ಎಲ್ಲ ಕೂಡ ಆ ಸ್ವಾಮಿಗಳು ಮತ್ತು ಆ ಯಂತ್ರೋದ್ಧಾರಕನ ಆಶೀರ್ವಾದನೆ. ರಾಘವೇಂದ್ರ ಸ್ವಾಮಿಗಳು ಯಂತ್ರೋದ್ಧಾರಕ ಇಬ್ಬರು ಸೇರಿ ನನಗೆ ಕೊಟ್ಟಂಥ ಬಲ. ಈ ರೀತಿಯಾಗಿ ಇಷ್ಟು ಜನ ಭಕ್ತಾದಿಗಳು ಸೇರಿದ್ದಾರೆ ಅಂದರೆ ಅಂತಹ ಭಕ್ತಾದಿಗಳಿಗೆ ಆ ಯಂತ್ರೋದ್ಧಾರಕ ಮತ್ತು ರಾಘವೇಂದ್ರ ಇಬ್ಬರು ಕೂಡ ಅನುಗ್ರಹ ಮಾಡಲಿ ಅಂತ ಹೇಳ್ತಾ ಈ 4 ಮಾತುಗಳು ಮುಗಿಸ್ತಾ ಇದ್ದೀವಿ. ಶ್ರೀ ಗುರುಭ್ಯೋ ನಮಃ. ಶ್ರೀ ಚಾನಲ್ ವತಿಯಿಂದ ತಿಳಿಸುವುದೇನೆಂದರೆ, ಬಳ್ಳಾರಿ ಮಹಾನಗರದಲ್ಲಿ
ರಾಯರ ಮತ್ತು ದೇವರ ವಾಯುದೇವರ ಮತ್ತು ದೇವರ ಭಕ್ತರು ಅನೇಕರು ಇದ್ದ ಸಲುವಾಗಿ ಸಾಕ್ಷಾತ್ ಭಗವಂತ ಮತ್ತು ವಾಯುದೇವರು ಮತ್ತು ಶನೇಶ್ವರ ನವಗ್ರಹ ದೇವತೆಗಳು ಮತ್ತು ಈಶ್ವರ ಮತ್ತು ರಾಘವೇಂದ್ರ ಸ್ವಾಮಿಗಳೆಲ್ಲ ಸನ್ನಿಹಿತರಾಗಿದ್ದಾರೆ. ರಾಯರ ವಿಚಾರದಲ್ಲಿ ಹೇಳೋದು ಅಂತಾಗಿದ್ದರೆ, ರಾಯರು ಎಲ್ಲೆಲ್ಲಿರ್ತಾರೆ ಸಮಸ್ತ ದೇವತೆಗಳಲ್ಲಿ ವಾಸವಾಗಿರ್ತಾರೆ ಎಂಬತಕ್ಕಂಥದ್ದು ನಾನುಡಿಯಾಗತಕ್ಕಂಥದ್ದು. ರಾಘವೇಂದ್ರ ಸ್ವಾಮಿಗಳು ಎಲ್ಲಿ ಬಂದಾರಂದ್ರೆ ಸಕಲ ದೇವತೆಗಳು ಅಲ್ಲಿ ಬಂದು ಸನ್ನಿಹಿತರಾಗಿರ್ತಕ್ಕಂಥವರಾಗ್ತಾರೆ. ಇಂಥ ಯಾವ ಸನ್ನಿಧಿಯಲ್ಲಿ ಈ ಚಾನಲ್ ಭಕ್ತಿ ಚಾನಲ್ದಿಂದ ಶ್ರೀ ಭಕ್ತಿ ಚಾನಲ್ದಿಂದ ಬಹಳಷ್ಟು ಕಾರ್ಯಕ್ರಮಗಳು ವೀಕ್ಷಣೆಗಾರರಿಗೆ ಅನುಕೂಲವಾಗಿ ಇದನ್ನು ತೋರಿಸಲ್ಪಡ್ತಕ್ಕಂಥದ್ದಾಗಿದೆ. ರಾಘವೇಂದ್ರ ಸ್ವಾಮಿ ಕೂತಿದ್ರು ಅಂತಂದರೆ ಅಪೇಕ್ಷಿತ ಪ್ರದಾತಾನ್ಯೋ ರಾಘವೇಂದ್ರ ನ ಬಿದ್ಯತೆ. ರಾಯರ ಇಷ್ಟಾರ್ಥಗಳನ್ನು ಪ್ರತಿ ಮಂತ್ರಾಲಯದಲ್ಲಿ ಮೆರೆಯತಕ್ಕಂಥವರಾಗ್ತಾರೆ ರಾಘವೇಂದ್ರ ಸ್ವಾಮಿಗಳು. ಅದರಲ್ಲಿ ಎರಡನೇ ಮಾತೇ ಇಲ್ಲ. ಎಲ್ಲಿ ರಾಘವೇಂದ್ರ ಸ್ವಾಮಿಗಳು ಕೂತಾರಂತಂದರೆ ಅವರು ಜಗತ್ತನ್ನು ಉದ್ಧಾರ ಮಾಡಲಿಕ್ಕಾಗಿ ಕೂತಿರ್ತಕ್ಕಂಥವರಾಗ್ತಾ ಇದ್ದಾರೆ. ಇಂತಹ ಬಲರಾಮಾಚಾರ್ಯರು ಬಹಳ ಸುಂದರವಾದ ರೀತಿಯಲ್ಲಿ ಮೊದಲು ನರಸಿಂಹದೇವರನ್ನು, ಆಮೇಲೆ ಯಂತ್ರೋದ್ಧಾರಕ ಪ್ರಾಣದೇವರನ್ನು, ರಾಘವೇಂದ್ರ ಸ್ವಾಮಿಗಳನ್ನು, ನವಗ್ರಹ ದೇವತೆಗಳನ್ನು, ರುದ್ರದೇವರನ್ನು ಹಾಗೂ ಗಣಪತಿಯನ್ನು, ರಾಘವೇಂದ್ರ ಸ್ವಾಮಿಗಳು ನಿಂತಿರತಕ್ಕಂಥ ಒಂದು ಶಿಲಾಮೂರ್ತಿಯನ್ನು ಎಲ್ಲ ಪ್ರತಿಷ್ಠಾಪನಾ ಅಂತಕ್ಕಂಥದ್ದು ನಡೆದು ಇಲ್ಲಿ ಬಂದಿರತಕ್ಕಂಥ ಭಕ್ತರಿಗೆಲ್ಲ ಪರಮಾನುಗ್ರಹ ಇಲ್ಲಿ ಆಗತಕ್ಕಂಥದ್ದಾಗಿದೆ. ಅನೇಕರಿಗೆ ಸ್ವಪ್ನ ಆಗಿದೆ. ಅನೇಕರು ಇಲ್ಲಿ ಅನುಗ್ರಹವನ್ನು ಪಡೆಯತಕ್ಕಂಥವರಾಗಿದ್ದಾರೆ. ಈ ಮಠಕ್ಕೆ ಬಂದು ರಾಘವೇಂದ್ರ ಸ್ವಾಮಿಗಳ ಸೇವೆಯನ್ನು ಮಾಡತಕ್ಕಂಥವರಾಗಿ ಆ ದೇವರ ಮತ್ತು ರಾಘವೇಂದ್ರ ಸ್ವಾಮಿಗಳ ಅನುಗ್ರಹಕ್ಕೆ ಪಾತ್ರರಾಗಬೇಕು. ಇಷ್ಟೇ ಅಲ್ಲ, ಇವತ್ತು ಒಳ್ಳೆಯ ಉತ್ಸವ ಯಂತ್ರೋದ್ಧಾರಕ ಪ್ರಾಣದೇವರ ಸನ್ನಿಧಿಯಲ್ಲಿಯೇ ನಮ್ಮ ಹನುಮಂತ ದೇವರ ಒಂದು ಉತ್ಸವ ಅಂಬತಕ್ಕಂಥದ್ದು ನಡೆಯತಕ್ಕಂಥದ್ದಾಗಿದೆ. ಹಿಂದಕ್ಕೆ ಪಾಂಡವರಿಗೆ ರಾಜ್ಯ ಅಂಬತಕ್ಕಂಥದ್ದು ಕಳ್ಕೊಂಡಂಥ ಸಂದರ್ಭದಲ್ಲಿ ಈ ಉತ್ಸವವನ್ನು ದ್ರೌಪದಾದೇವಿಯರು ಮಾಡತಕ್ಕಂಥವರಾಗಿ ಇವತ್ತಿನ ಉತ್ಸವ ಏನು ಉತ್ಸವ? ಹನುಮದ್ವ್ರತ. ಇಂಥ ಹನುಮದ್ವ್ರತ ಅಂಬತಕ್ಕಂಥದ್ದು ದ್ರೌಪದಾದೇವಿಯರು ಮಾಡತಕ್ಕಂಥವರಾಗಿ ಪಾಂಡವರಿಗೆ ಮತ್ತೆ ರಾಜ್ಯ ಲಾಭ ಅಂಬತಕ್ಕಂಥದ್ದು ಹನುಮಂತದೇವರ ಪರಮಾನುಗ್ರಹದಿಂದ ಬರತಕ್ಕಂಥದ್ದಾಯಿತು. ಅದೇ ಪ್ರಕಾರ ಇಲ್ಲಿ ಬಂದಿರತಕ್ಕಂಥ ಎಲ್ಲ ವ್ಯಕ್ತಿಗಳಿಗೆ ಅನುಗ್ರಹ ಆಗುವುದರಲ್ಲಿ ಸಂದೇಹ ಇಲ್ಲ. ಮೂರ್ತಿಮಂತರಾಗಿ ಎಲ್ಲ ದೇವತೆಗಳು ಭಗವಂತ ಮತ್ತು ರಾಘವೇಂದ್ರ ಸ್ವಾಮಿಗಳು ಮೂರ್ತಿಮಂತರಾಗಿ ಕೂತ್ಕೊಂಡು ಫಲವನ್ನು ಕೊಟ್ಟು ಪರಮಾನುಗ್ರಹ ಮಾಡತಕ್ಕಂಥವರಾಗಿದ್ದಾರೆ. ಈ ಭಕ್ತಿ ಚಾನಲ್ದಿಂದ ಎಲ್ಲರೂ ತಮ್ಮ ಇಷ್ಟಾರ್ಥಗಳನ್ನು ಅರ್ಥಾತ್ ನೋಡಿ ಅನುಗ್ರಹವನ್ನು ಪಡೆಯಬೇಕು. ಭಕ್ತಿ ಚಾನಲ್ವರೆಗೂ ಇದರಿಂದ ಅನುಗ್ರಹ ಆಗಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀವಿ. ಶ್ರೀಕೃಷ್ಣಾರ್ಪಣೆ ಮಾಡ್ತೀವಿ. ಏನು ತಪ್ಪೇನು? ಲಕ್ಷ್ಮೀ ರಮಣ ಗೋವಿಂದ ಅನ್ಕೋತ ಎಲ್ಲರ ಮನೆಗೆ ಯಾಯಿಮಾರವನ್ನ ಮಾಡ್ತಾ ಇದ್ದಾರೆ. ಮಾಡೋ ಕಾಲಕ್ಕೆ ಇತ್ತ ಏನಾಗಿತ್ತು ಅಂದ್ರೆ, ಇವ್ರು ಬೆಳಗ್ಗೆ ಒಂದು 8 ಗಂಟೆಗೆ ಹೋದವರು ಮಧ್ಯಾಹ್ನ ಮತ್ತೆ ಒಂದು 4-5 ಸೇರಾದ್ರೂ ಅಕ್ಕಿ ಬೇಕು ಆ ಹುಡುಗರಿಗೆ. ಅಷ್ಟಾಗೋ ತನಕ ಮನೆಗೆ ಬರುವಂತೆ ಇಲ್ಲ. ಮಧ್ಯಾಹ್ನ ತನಕ ಇವ್ರು ಹೋಗ್ತಾರೆ, ಯಾಯಿವಾರ ಮಾಡ್ತಾನೆ ಇದ್ದಾರೆ. ಇತ್ತ ಒಬ್ಬ ಹುಡುಗ ಮೈ ತುಂಬಾ ಆಭರಣ ಹಾಕೊಂಡಿದ್ದಾನೆ, ಪೀತಾಂಬರವನ್ನು ಉಟ್ಕೊಂಡಿದ್ದಾನೆ, ಮೈಯೆಲ್ಲ ಭಾರಿ ಸುಂದರವಾದ ಮೈ, ಮುಖ ಮಾತ್ರ ಭಯಂಕರವಾದ ಕಪ್ಪಂತೆ. ಮುಖ ಮಾತ್ರ ಹೆಂಗಿತ್ತು ಅಂದ್ರೆ ಹಂಚಿನಕ್ಕಿಂತ ಹತ್ತತ್ತಾದ ಕರೀ ಮುಖ ಅಂತ ಒಂದು ಆಯಿತು. ಒಂದು 12 ಬಂಡಿ ಸಾಮಾನೆಲ್ಲ ತಗೊಂಡ್ಬಂದು ನಮ್ಮ ಹಿರಿಯರು ಕಳಿಸ್ಕೊಟ್ಟಿದ್ದಾರೆ. ನಿಮ್ಗೆಲ್ಲ ಮುಟ್ಟಿಸ್ಬೇಕು ಅಂತ ಬಟ್ಟೆಗಳಂತೆ, ಆಭರಣಗಳಂತೆ, ಧಾನ್ಯಗಳಂತೆ 12 ಬಂಡಿ ತುಂಬಿಕೊಂಡು ಮನೆಯಲ್ಲಿ ಬಂದು ಇಳಿಸ್ತಾ ಇದ್ದಾನಂತೆ. ವರದಾಚಾರ್ಯ ಹೆಂಡತಿ ಕೇಳ್ತಾನಂತೆ, ಎಷ್ಟು ಬಟ್ಟೆ ಪೀತಾಂಬರ ಹುಟ್ಟಿದ್ದಿ, ಮೈ ತುಂಬಾ ಆಭರಣಗಳನ್ನ ಬೇರೆ ಹಾಕೊಂಡಿದ್ದೀಯಲ್ಲಪ್ಪ, ಬಹಳ ಸುಂದರವಾದ ಕಿರೀಟ ಬೇರೆ ಇಟ್ಕೊಂಡಿದ್ದಿ ಎಲ್ಲ ಅದ, ಆದ್ರೆ ಈ ಮುಖ ಯಾಕೆ ಇಷ್ಟು ಕಪ್ಪದ? ಹಂಗ ಯಾರೋ ಹಚ್ಚಬಾರ್ದವ್ರು ಈ ಮುಖಕ್ಕೆ ಹಚ್ಚಿಬಿಟ್ರ ಕಪ್ಪು, ಎಷ್ಟು ತೊಳ್ಕೊಂಡ್ರಿ ಈ ಮುಖ ಸ್ವಚ್ಛ ಆಗುವಲ್ ನಂದು. ಈ ಮುಖ ಬರ್ತಕ್ಕಂಥದ್ದು ಎಷ್ಟು ತೊಳೆದ್ರು, ಏನು ಹಚ್ಚಿ ತೊಳ್ಕೊಂಡ್ರು ನನ್ನ ಮುಖ ಸ್ವಚ್ಛ ಆಗೋಲ್ತು. ಅವರಿಗೆ ತೊಳೆದು ಸ್ವಚ್ಛ ಮಾಡಿದ್ರೆ ಅವ್ರು ಮಾತ್ರ ತೊಳಿಬೇಕು, ಅವ್ರು ಮಾತ್ರ ಸ್ವಚ್ಛ ಮಾಡಬೇಕು, ನನ್ನ ಕಡೆಯಿಂದ ಸ್ವಚ್ಛ ಮಾಡ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ. ಅವ್ರಿಗೆ ಒಳ್ಳೆ ಬುದ್ಧಿ ಕೊಡಬೇಕು ಹಂಗ ಅಂತ ಹೇಳ್ಬಿಟ್ಟು ಹೇಳಿ, ನಾ ಬರ್ತೀನಿ ತಾಯಿ ಹಂಗ ಅಂತ ಹೇಳ್ಬಿಟ್ಟು ಹೊರಟೋಗ್ಬಿಟ್ರು. ಆ ಹುಡುಗ ಹೊರಟೋದ, 12 ವರ್ಷದ ಹುಡುಗ. ಇತ್ತ ವರದಾಚಾರ್ಯರು ಗೋಪಾಲ ಕೇಳ್ಕೊಂಡು ಬರ್ತಾರೆ ಒಳಗಡೆ. ಮನೆಗೆ ಬಂದ ತಕ್ಷಣ ಆಕೆಲ್ಲ ಅಡಿಗೆ ಸಿದ್ಧ ಮಾಡಿಬಿಟ್ಟಿದ್ಲಾಗಲೇ. ಬರ್ರಿ ಸ್ನಾನ ಮಾಡ್ರಿ, ದೇವ್ರ ಪೂಜೆ ಮಾಡಿ, ಬೇಗ ಊಟ ಮಕ್ಕಳಿಗೆ ಊಟಕ್ಕೆ ಹಾಕ್ಬೇಕು. ಅಲ್ಲ, ನಾನು ಅಕ್ಕಿ ತರದೆ ಈಗ ತರ್ತಾ ಇದ್ದೀನಿ, ನಿನಗೆ ಎಲ್ಲಿಂದ? ಇಲ್ಲ, ಬಂದಿದ್ದ ಒಬ್ಬ ಹುಡುಗ, 12 ವರ್ಷದ ಹುಡುಗ. ಅವನು ಏನ್ ಚೆನ್ನಾಗಿದ್ದ ಅಂತಂದ್ರೆ ಭಾರಿ ಸುಂದರವಾದ ದೇಹ ಇತ್ತು, ಎಲ್ಲ ಬಹಳ ಚಂದಿತ್ತು, ಪೀತಾಂಬರ ಹುಟ್ಟಿದ್ದ, ಬೇಕಾದಷ್ಟು ಆಭರಣ ಹಾಕೊಂಡಿದ್ದ. ಮುಖ ಮಾತ್ರ ಹೆಂಗಿತ್ತು ಅಂದ್ರೆ ಇಡ್ಲಿಕ್ಕಿಂತ ಕಪ್ಪಾಗಿ ಹಂಚಿನ ಮುಖ ಇದ್ದಂತೆ ಇತ್ತು. ಇಂಥ ಮುಖ ಯಾಕದಯ್ಯ ಅಂತಂದ್ರೆ ಅವ ಹೇಳ್ದ, ಯಾರೋ ಕಪ್ಪು ಹಚ್ಚಿಬಿಟ್ರ ನನ್ನ ಮುಖಕ್ಕೆ, ಎಷ್ಟು ತೊಳ್ಕೊಂಡ್ರು ಹೋಗೋಲ್ತು, ಹಚ್ಚಿದವರೇ ತೊಳಸಿದ್ರೆ ಏನಾದ್ರು ಹೋಗ್ಬೋದೇನೋ,
ನಾನು ಎಷ್ಟು ತಿಳ್ಕೊಂಡ್ರು ಹೋಗ್ತಾ ಇಲ್ಲ ಅಂತಂದ ಕೂಡಲೇ ವರದಾಚಾರ ಗಳ ಹತ್ತು ಬಿಡ್ತಾರಂತ. ಅಯ್ಯೋ ನಾ ಎಂತ ಕೆಲಸ ಮಾಡಿದೆ, ಈ ಒಂದು ಗೀತಾ ಶ್ಲೋಕದ ಮೇಲೆ ಕಪ್ಪೆಳೆದಿದ್ದು ಭಗವಂತನ ಮುಖದ ಮೇಲೆ ಕಪ್ಪಾಯಿತಲ್ಲ ಅಂತಂತ ಹೇಳ್ಬಿಟ್ಟು ಹೇಳಿ ಒಳಗಡೆ ಪುಸ್ತಕ ತೆಗೆದು ಅಳಿಸ್ತಕ್ಕಂತ ಅವರಾಗ್ತಾರಂತೆ. ಹೆಂಡತಿಗೆ ನಮಸ್ಕಾರ ಮಾಡ್ತಾರಂತೆ. ದಂಡಿಗೆ ಬೆತ್ತ ಹಿಡಿಯುವುದಕ್ಕೆ ಭಂಡನಾಗಿ ನಾನಾಚುತ್ತಲಿದ್ದೆ, ಹೆಂಡರ ಸಂತತಿ ಸಾವಿರವಾಗಲಿ, ದಂಡಿಗೆ ಬೆತ್ತ ಹಿಡಿಸಿದಳಯ್ಯ ಆದದ್ದೆಲ್ಲ ಒಳತೆಯ. ನಾವು ಇವತ್ತೇನಾದ್ರೂ ಸಂಧ್ಯಾ ವಂದನೆ, ದೇವ್ರ ಪೂಜೆ, ಇಷ್ಟು ಧರ್ಮ ಕಾರ್ಯ ನಾವು ಇವರು ಯಾರಾದ್ರೂ ಮಾಡ್ತೀವಿ ಅಂತಂದ್ರೆ ಅದು ನಮ್ಮ ತಾಯಂದ್ರು, ಅಕ್ಕಂದ್ರು, ತಂಗಿಯಂದ್ರು ಕೊಟ್ಟಂತ ಮಹಾಭಾಗ್ಯ. ಇವತ್ತು ಏನಾದ್ರೂ ಹೆಣ್ಮಕ್ಕಳು ಇಷ್ಟು ನಮ್ಮ ಭಾರತದಲ್ಲಿ ಇಷ್ಟು ಇತಿಹಾಸ ಅಂತಕ್ಕಂಥದ್ದು ಇರದಿದ್ರೆ, ಆ ತಾಯಿ ಒಳ್ಳೆ ನಡತೆಯನ್ನು ನಡೆಸ್ಕೊಡದಿದ್ದರೆ ನೋಡ್ರಿ, ಹಿಂದಕ್ಕೆ ಹೆಂಡತಿ ಎಷ್ಟು ಪುರಂದಾಸರಿಗೆ ದೇವರ ಭಾಗ್ಯವನ್ನ ಕೊಟ್ಟಂತವಳು ಯಾರು ಅಂದ್ರೆ ದಾಸರಾಯರಿಗೆ ಪುರಂದಾಸರ ಹೆಂಡತಿ. ಧ್ರುವರಾಯರಿಗೆ ಆ ಭಾಗ್ಯವನ್ನ, ತಾಯಿಯನ್ನ ದೇವರನ್ನ ನೋಡ್ಬೇಕಾದ್ರೆ ಧ್ರುವರಾಯರಿಗೆ ಆ ಭಾಗ್ಯವನ್ನ ಕೊಟ್ಟಂತವ್ರು ಯಾರು? ಆ ತಾಯಿ. ಆ ಭಾರತ ಭೂಮಿಯಲ್ಲೇ ಭೂಮಿಗೆ ತಾಯಿ ಅಂತ ಹೆಸರು. ಭೂಮಿಯನ್ನು ನಮ್ಗೆ ಜನ್ಮ ಕೊಟ್ಟಿರತಕ್ಕಂತ ತಾಯಿಯಂದ್ರೆ ಕೊಟ್ಟಂತ ಭಾಗ್ಯ ಇದು ನಿಜವಾದ ಭಾಗ್ಯ. ಅಂತದ್ದು ನಾವೆಲ್ಲರೂ ಕೂಡ ಆ ಭಗವಂತನ ಅನುಗ್ರಹಕ್ಕೆ ಪಾತ್ರರಾಗಿದ್ದೀವಿ. ಅಂದ್ರೆ ಕಣ್ಣಿಗೆ ಕಾಣುವ ದೇವತೆಗಳು ಇಬ್ರು, ಅಂದ್ರೆ ಅರ್ಥಾತ್ ಇಬ್ಬರಿದ್ದಾರೆ ನಮಗೆ ದೇವತೆಗಳು. ಕಣ್ಣಿಗೆ ಕಾಣದೆ ನಮ್ಮನ್ನು ರಕ್ಷಣೆ ಮಾಡತಕ್ಕಂತ ವ್ಯಕ್ತಿ ಯಾರು ಅಂದ್ರೆ ಸರ್ವೋತ್ತಮನಾಗಿರ್ತಕ್ಕಂಥ ನಾರಾಯಣ. ಕಣ್ಣಿಗೆ ಕಂಡು ನಮಗೆಲ್ಲಾ ಮಾಡತಕ್ಕಂತ ದೇವತೆ ಯಾರು, ದೇವರ ರೂಪದಲ್ಲಿ ದೇವತೆ ಯಾರು ಅಂತಂದ್ರೆ ಎರಡನೇದ್ದು ತಾಯಿ. ಅಂತ ತಾಯಿ ಇವತ್ತು ಅಂತ ತಾಯಿ ಸದೃಶವಾದ ವಾಯುದೇವರ ಪತ್ನಿಯಾಗಿರತಕ್ಕಂಥ ಹನುಮದ್ರಥವನ್ನ ಮಾಡಿ ಇಡೀ ಜಗತ್ತಿಗೆ ಕಲ್ಯಾಣ ಉಂಟು ಮಾಡಿರತಕ್ಕಂಥ ದಿವಸ ಅಂತಂದ್ರೆ ದ್ರೌಪದಾದೇವಿಯರು ಪರಮಾತ್ಮ ಕೃಷ್ಣ ಪರಮಾತ್ಮ ದ್ರೌಪದಾದೇವಿ ಕಡೆಯಿಂದ ಮಾಡಿಸ್ತಾನೆ ಹನುಮದ್ರಥವನ್ನ ಮಾಡಿಸಿ ಪಾಂಡವರಿಗೆ ರಾಜ್ಯ ಅಂಬತಕ್ಕಂಥದ್ದು ಈ ಹನುಮದ್ರ ವ್ರತದಿಂದ ಪಾಂಡವರಿಗೆ ರಾಜ್ಯ ಅಂಬತಕ್ಕಂಥದ್ದು ಸಿಕ್ಕಿರತಕ್ಕಂಥ ವಿಚಾರ ಹನುಮದ್ರಥದಿಂದ. ಇನ್ನು ಅನಂಗ ತ್ರಯೋದಶಿ ಅಂತಂದ್ರೆ ರುದ್ರದೇವರಿಗೆ ಹಿಂದಕ್ಕೆ ರುದ್ರದೇವರು ಮನ್ಮಥನನ್ನ ನಾಶಪಡಿಸಿರ್ತಕ್ಕಂಥದ್ದು. ವೃಷಭಾನೇರೀದ ವಿಷಧರ ನ್ಯಾರೇ ಏಳಮ್ಮಯ್ಯ ಅಂತ ಬಹಳ ಸುಂದರವಾಗಿರ್ತಕ್ಕಂಥ ರೂಪ ಯಾರ್ದು ಅಂದ್ರೆ ಪರಮಾತ್ಮನ ರೂಪ. ಹರನೊಂದಿನ ವೈಕುಂಠಕ್ಕೆ ಬರಲು ಪಾಪಗೆ ಬಂಧಿಸುತ್ತ, ಹರನೊಂದಿನ ವೈಕುಂಠಕ್ಕೆ ಬರಲು ಪಾಪಗೆ ಬಂಧಿಸುತ್ತ, ನಿನ್ನ ತರುಣೀ ರೂಪವ ನೋಡುವೆ ನೆನಲು ಹರಿತಾನ ಸುನಗುತ, ನಿನ್ನ ತರುಣೀ ರೂಪವ ನೋಡುವೆ ನೆನಲು ಹರಿತಾನ ಸುನಗುತ. ಪರಮಾತ್ಮ ಅಂದ, ಯಾರ್ಯಾರೋ ಹೆಣ್ಮಕ್ಳು ನೋಡಿ ಸಹಿಸ್ಕೊಂಡಿ ಏನೋ, ಪಾರ್ವತಿ ದೇವಿ ಭಾರಿ ಚಂದ, ಅದಕ್ಕೆ ಗೌರಿ ಅಂತ ಹೆಸರು. ಸುಂದರವಾಗಿದ್ದ ಸಲುವಾಗಿ ಯಾರಾದ್ರೂ ಕನ್ಯಾ ನೋಡ್ಲಿಕ್ಕೆ ಹೋದ್ರೆ ಹೆಂಗಿದ್ದ ಹುಡುಗಿ ಅಂದ್ರೆ ಗೌರಿ ಇದ್ದಂಗಿದ್ದಾಳ ಅಂತಂತ ಹೇಳಿದ್ರೆ ಕನ್ಯಾ ಪಾಸ್, ಲಕ್ಷ್ಮಿ ಇದ್ದಂಗಿದ್ದಾಳ ಅಂದ್ರೆ ಮುದಿಕೆ ಆಗ್ಯಾಳ ಅಂತ ಅರ್ಥ. ಕನ್ಯಾ ಫೇ. ಗೌರಿ ಇದ್ದಂಗಿದ್ದ ಹುಡುಗಿಯರಿಗೆಲ್ಲ ಯಾವ ಸಾದೃಶ್ಯ ಕೊಡಬೇಕು? ಗೌರಿಯ ಉದಾಹರಣೆ ಕೊಡಬೇಕು. ಲಗ್ನ ಆಗಿ ಮಕ್ಕಳಾಗಿ ಮನಿ ಸಂಸಾರ ಚೆನ್ನಾಗಿ ನಡೆಸ್ತಾ ಇದ್ರಿ ಅಂತ ಹೇಳ್ಬೇಕು. ಆಕಿ ಗೌರಿ ಇದ್ದಂಗಿದ್ದ ಅಂದ್ರೆ ಇನ್ನು ಹುಡುಕ್ತಂದ್ರೆ ಬುದ್ಧಿ ಹೋಗಿಲ್ಲ ಅಂತ ಅರ್ಥ. ಆಕಿ ಏನ್ ಹೇಳ್ಬೇಕು ಅವಾಗ? ಲಕ್ಷ್ಮಿ ಇದ್ದಂಗಿದ್ದಾಳ ಅಂತ ಹೇಳ್ಬೇಕು. ಕನ್ಯಾಕ್ ಹೋದಂಗ ಹೆಂಗಿದ್ದ? ಒಳ್ಳೆ ಲಕ್ಷ್ಮಿ ಇದ್ದಂಗಿದ್ದ ಅಂದ್ರೆ 50 ವರ್ಷ ಆಗ್ಯದ, 3 ಹೋಮ್ ಅಲ್ರಿ. ಲಕ್ಷ್ಮಿ ಚೆನ್ನಾಗಿಲ್ಲೇನು? ಚೆನ್ನಾಗಿದ್ದಾಳ. ಆದ್ರೆ ಲಕ್ಷ್ಮಿ ಗೌರಿಗೆ ಏನಾಗ್ಬೇಕು? ಅಜ್ಜಿ. ಅಜ್ಜ ಆಗ್ಬೇಕು. ಮತ್ತೆ ಅಜ್ಜಿ ಚಂದ ಇರ್ತಾಳ, ಮೊಮ್ಮಗಳು ಚಂದ ಇರ್ತಾಳ. ಅದಕ್ಕೆ ಮೊಮ್ಮಗಳು ಬಹಳ ಸುಂದರಿ. ಯಾರು? ಗೌರಿ ದೇವಿ. ಆ ಗೌರಿ ದೇವಿ ಮೋಹಿಸಿ ಯಾರನ್ನ ಮದುವೆ ಆಗಿದ್ದಾಳೆ? ಮಹರುದ್ರ ದೇವರನ್ನ ಮದುವೆ ಆಗಿದ್ದಾಳೆ. ಆ ಮಹರುದ್ರ ದೇವರು ಭಾರಿ ಸುಂದರವಾದಂತ ರೂಪ. ಆ ಮಹರುದ್ರ ದೇವರ ಸುಂದರಕ್ಕಿಂತಲೂ ಸುಂದರಿಯಾಗಿರ್ತಕ್ಕಂಥವ್ರು ಯಾರು ಅಂತಂದ್ರೆ ನಮ್ಮ ಪಾರ್ವತಿ ದೇವಿ. ಪಾರ್ವತಿ ದೇವಿಯರು ಭಾರಿ ಸುಂದರ, ಬಹಳ ಚಂದ. ಅದಕ್ಕೆ ಹರನೊಂದಿನ ವೈಕುಂಠಕ್ಕೆ ಬರಲು, ಎಲ್ಲಿ ನೋಡಿದ್ರು ಅಂದ್ರೆ ಮೋಹಿನಿ ರೂಪವನ್ನ ನೋಡಿ ಎಲ್ಲಾ ದೇವತೆಗಳು ಆನಂದ ಪಟ್ಟಿದ್ದಾರೆ. ರುದ್ರದೇವರು ವಿಷ ಕೊಡದು ಕೈಲಾಸ ಪರ್ವತ ಸೇರಿದ್ರು. ಎಲ್ಲ ದೈತ್ಯರಿಗೆ ಮೋಹ ಅಂಬತಕ್ಕಂಥದ್ದು ಉಂಟಾಗಿತ್ತು. ದೇವರು ಏನ್ ಮಾಡ್ತಾರಂದ್ರೆ ವಿಷ ಕುಡಿದು ಕೈಲಾಸ ಪರ್ವತದಲ್ಲಿ ICU ಅಲ್ಲಿದ್ರು. ಪಾಪ ಅವ್ರಿಗೆ ಏನೇನ್ ಹಾಕಿದ್ರು ಅಂದ್ರೆ ತಂಪಾಗ್ಲಿಕ್ಕೆ, ಕಂಠಕ್ಕೆ ತಂಪಾಗ್ಲಿಕ್ಕೆ ಒಂದು ನಾಗರಾವ್ ಸುತ್ತಿದ್ರು. ಹಾವು ತಂಪು, ಬೇಕಾದ್ರೆ ಯಾರಿಗಾದ್ರೂ ಅನುಮಾನ ಇತ್ತು ಹಿಡಿದು ನೋಡ್ತಿದ್ರು. ನೋಡಿ, ಹಾವು ಬಹಳ ತಂಪು, ಗೊತ್ತಾಯ್ತಾ?
ಅನುಮಾನ ಇತ್ತು ಅಂದ್ರೆ ಯಾರಾದ್ರೂ ಹಿಡಿದು ನೋಡ್ರಿ ತಂಪು ಹೌದು ಅಲ್ಲ ಅಂತ. ಆಮೇಲೆ ಚಂದ್ರನ ತಂದಿಟ್ರು, ಗಂಗೆ ಅಂತ ತಂದಿಟ್ರು. ಗಂಗಾ ತಂಪು ಅಂಬುದು ಗೊತ್ತದ, ಚಂದ್ರ ತಂಪು ಒಂದು ಗೊತ್ತದ. ಗಂಗಾನಿಟ್ರು, ಚಂದ್ರನಿಟ್ರು, ಹಾವು ಸುತ್ತಿದ್ರು, ಏನ್ ಮಾಡಿದ್ರು ತಂಪಾಗ್ಲಿಲ್ಲ ಅವ್ರಿಗೆ. ಕೊನೆಯಲ್ಲಿ ಏನ್ ಮಾಡಿದ್ರು, ICU ಅಲ್ಲಿ ಕೈಲಾಸ ಪರ್ವತಕ್ಕೆ ಒಂದ್ ಕಡೆ ಮಾಡಿ ಇಟ್ಬಿಟ್ರು. ICU ಅಲ್ಲಿ ಇದ್ರು ರುದ್ರದೇವರು, ಯಾಕಂದ್ರೆ ವಿಷ ಕುಡಿದಿದ್ರು ಅವರು. ಅಷ್ಟರಲ್ಲಿ ಮೋಹಿನಿ ರೂಪಿ ಪರಮಾತ್ಮ ಮೋಹನ ಉಂಟು ಮಾಡ್ಲಿಕ್ಕಾಗಿ ಮೋಹಿನಿ ರೂಪವನ್ನ ತಾಳಿ ದೈತ್ಯರಿಗೆಲ್ಲ ಮೋಹ ಉಂಟು ಮಾಡಿ ದೇವತೆ 33 ಕೋಟಿ ದೇವತೆಗಳಿಗೆ ಅಮೃತ ಕುಡಿಸಿಬಿಟ್ಟಿದ್ದ. ರುದ್ರದೇವರಲ್ಲಿ ಹೋಗಿ ಅಂತಾರೆ ಎಲ್ಲಾ ದೇವತೆಗಳು, ನಿಮ್ಮ ಅನುಗ್ರಹದಿಂದ ನೀವು ವಿಷ ಕುಡಿದು ದುಃಖದಿಂದ ಇದ್ರೂ ಕೂಡ, ಕಷ್ಟ ಆದ್ರೂ ಕೂಡ ನಮಗೆಲ್ಲ ನಿಮ್ಮ ಅನುಗ್ರಹದಿಂದ ಅಮೃತ ಬಾಯಿ ಸಿಕ್ತು, ನಿಮ್ಮ ಅನುಗ್ರಹ ನಮಗೆ ತುಂಬಾ ಇದೆ. ಆದ್ರೆ ಬಾಯಿಗೆ ಬೀಳ್ತಿದ್ದಿಲ್ಲ. ಪರಮಾತ್ಮ ಮೋಹಿನಿ ರೂಪವನ್ನ ತಾಳಿ ನಮ್ಮನ್ನು ಉದ್ಧಾರ ಮಾಡಿ ಅವರಿಗೆಲ್ಲ ಮೋಹ ಉಂಟು ಮಾಡಿ ನಮಗೆ ಸುಖವಾದ ಅಮೃತವನ್ನು ಕುಡಿಸಿದ ಅಂತ ಇಷ್ಟು ವರ್ಣನೆ ಮಾಡಿಬಿಟ್ರು. ರುದ್ರದೇವರಿಗೆ ಮನಸ್ಸಾಯ್ತು. ಏನಂತ ಮನಸ್ಸಾಯ್ತು? ಅಲ್ಲ, ನೀವೆಲ್ಲ 33 ಕೋಟಿ ದೇವತೆಗಳು ಆ ಪರಮಾತ್ಮನ ಹೆಣ್ಣಿನ ರೂಪವನ್ನ ನೋಡಿರಿ, ಅವರ ಅನುಗ್ರಹದಿಂದ ನಮಗ್ ಮೋಹ ಉಂಟಾಗ್ಲಿಲ್ಲ ಅಂತಂದ್ರೆ ಇಲ್ಲಿದ ನಾವು ಮೋಹಿತರಾಗಿ ನಾವು ಕೂಡ ಬಿಟ್ಬಿಡ್ತೀವಿ. ದೇವ ರೂಪ, ಹೆಣ್ಣಿನ ರೂಪ ಎಷ್ಟು ಚಂದ, ಇಂಥ ಹೆಣ್ಣನು ನಾನೆಲ್ಲಿ ಕಾಡೆನು, ವಸುಧೆಯೊಳಗೆ ಹೆಣ್ಣು ಬಸಗೆಯಾಗದ ಮುನ್ನ ಬಸಿರಲಿ ಬ್ರಹ್ಮರ ಪಡೆದವಳಿವಳು, ಕುಸುಮನಾಭಸಿ ಪುರಂದರ ವಿಠಲನ ಪೆಸರು ಪೊತ್ತಿಹಳು ಈ ಹೊಸ ಕನ್ನಿಕೆ. ಹೆಣ್ಣು ಗಂಡು ಹಿಡಿಯೋದಂತಂದ್ರೆ ಏನು? ಜಗತ್ತಿನಲ್ಲಿ ದೊಡ್ಡ ವ್ಯಾಪಾರ. ಅಷ್ಟು ಸುಂದರವಾದ ರೂಪವನ್ನ ದೈತ್ಯರಿಗೆ ಮೋಹ ಮಾಡಿ ನಮಗೆ ಸುಖವಾದ ರೂಪವನ್ನಿಂದ ನಮಗೂ ಅಮೃತ ಉಣಿಸಿದ ಅಂದಾಗ ರುದ್ರದೇವರಿಗೆ ನಾನು ಮೋಹಿನಿ ರೂಪ ನೋಡಬೇಕು ಅಂತ ಅನಿಸ್ತು. ನೇರವಾಗಿ ವೈಕುಂಠ ಲೋಕಕ್ಕೆ ಹೋಗ್ತಾರೆ. ಹರನೊಂದಿನ ವೈಕುಂಠಕ್ಕೆ ಬರಲು ಪಾಪಗೆ ಬಂದಿಸುತ್ತ ನಮಸ್ಕಾರ ಮಾಡಿದ್ರು. ಯಾಕೆ ಬಂದಿ ಅಂತ ಕೇಳ್ತಾನಮ್ಮ. ನಿನ್ನ ಪರುಣಿ ರೂಪವ ನೋಡುವೆನೆನಲು ಹರಿತಾನ ಸುನಗುತ್ತ. ಅದನ್ನ ಯಾಕೆ ನೋಡ್ಬೇಕು ಅನ್ಕೊಂಡಿದ್ದಿ? ಇಲ್ಲ ಬೇಡ, ಕರೆದು ಸೈರಿಸಲಾರೆ. ನೀ ಪ್ರಾರ್ಥನೆ ಮಾಡ್ಕೊಂಡ್ರು ನೋಡಿದ್ರೆ ಸಹಿಸ್ಲಿಕ್ಕೆ ಆಗೋಲ್ಲ ಆ ರೂಪವನ್ನ. ಕರೆದು ಸೈರಿಸಲಾರೆ ನೀಯನಲು ಹಠದಿ ಕುಳ್ಳಿರಲು, ಶಿವನು ಹಠದಿ ಕುಳ್ಳಿರಲು. ಅವಾಗ ಕರುಣಿಗಳ ರಸನು ಹರನ ಮೊಗವ ನೋಡಿ ಅರುಣೋದಯಕ್ಕೆ ಬಾಜೆಂದು ಕಳುಹಿದ. ನಾಳೆ ಸಾಯಂಕಾಲ ಬೆಳಗ್ಗೆ ನಿಮ್ಮ ಮನೆ ಹತ್ರ ಉದ್ಯಾನವನ ಅದಲ್ಲ, ಅಲ್ಲಿ ಬಂದ್ಬಿಡು ಅಂತ. ಬರೋ ಕಾಲಕ್ಕೆ ನೀನ್ ಒಬ್ನೇ ಬರಬೇಡ, ನಿನ್ ಹೆಂಡತಿನ ಕರ್ಕೊಂಬ ಅಂತ ಹೇಳ್ದ. ಓ ಯಾಕೆ ನಾನ್ ಕೇಳಿದ್, ನಾನು ಮೋಹಿನಿ ರೂಪ ನೋಡ್ತೀನಿ ಅಂತ ಅಂದವನು ನಾನು. ಆದರೆ ನನ್ನ ಹೆಂಡತಿನ ಯಾಕೆ ಕರ್ಕೊಂಬ ಅಂತಂದ ಈ ದೇವರು. ಓಹೋ ಹೀಗಿರ್ಬೇಕು. ಏನದು? ಹೆಣ್ಣಾದ ರೂಪವನ್ನ ನೋಡಿದರೆ ಟ್ಯಾಲಿ ಮಾಡ್ಲಿಕ್ಕಾಗಿ ಇರಬೇಕು. ನಿನ್ ಹೆಂಡತಿ ಚಂದೋ ನಾನ್ ಚಂದೋ ಅಂತ ಟ್ಯಾಲಿ ಮಾಡ್ಲಿಕ್ಕೆ ಕರ್ಕೊಂಬ ಅಂತಂದಾನೇನು. ಆದ್ರೆ ರುದ್ರದೇವರು ತಮ್ಮ ಹೆಂಡತಿಯನ್ನ ಅಷ್ಟು ದೃಷ್ಟಿಯಿಂದ ನೋಡೇ ಇದ್ದಿಲ್ಲಂತ. ರುದ್ರದೇವರಿಗೆ ಸಂಸಾರದಲ್ಲಿಲ್ಲ, ಕೇವಲ ಮನಸ್ಸು ತೈಲಧಾರಿಯಂತೆ ಮನಸ್ಸು ಕೊಡೋ ಹರಿಯಲ್ಲಿ ಭಾಗವತಾನಾಂ ಯಥಾ ಶಂಭು ಅಂತ ಹೇಳ್ತಾರೆ. ಭಾಗವತೋತ್ತಮರಾಗಿರ್ತಕ್ಕಂಥ ಮಹಾನುಭಾವರು ಯಾರು ಅಂದ್ರೆ ರುದ್ರದೇವರು. ಅಂತದ್ದು ಬಂದು ಬೆಳಗ್ಗೆ ಕರ್ಕೊಂಡ್ಬರ್ತಾರೆ. 4 ಗಂಟೆ 4:15 ಜಾಮಕ್ಕೆ ರುದ್ರದೇವರು ಬಹಳ ಅಲಂಕಾರ. ಆವಾಗ್ಲೇ ಈ ಡ್ರೆಸ್ಸಿಂಗ್ ಟೇಬಲ್ ಅದೆಲ್ಲ ಕಂಡಿಡಿದವ್ರು ರುದ್ರದೇವರೇ. ಈ ಗಿಂಪನ ಮೇಕಪ್ ಸಾಮಾನೆಲ್ಲ. ಯಾಕೆಂದ್ರೆ ಮೊದಲೇ ಚಂದಿದ್ದಿ, ದೇವ್ರ ಮುಂದೆ ನೀ ಸೋಲಬಾರದು, ಮತ್ತಿಷ್ಟು ಅಲಂಕಾರ ಮಾಡಿ ಇನ್ನೂ ಸುಂದರ ಆಗು ಅಂತ ಹೇಳ್ಬಿಟ್ಟು ಹೆಂಡತಿಗೆ ಅಲಂಕಾರ ಮಾಡಿದ ವ್ಯಕ್ತಿಗಳು ಮೊದಲು ಯಾರು ಅಂದ್ರೆ ಮಹರುದ್ರದೇವ್ರೆ. ಗೊತ್ತಾಯ್ತಾ? ಅವತ್ತಿನಿಂದ ನಾವು ಶುರು ಮಾಡ್ಕೊಂಡಿವಿ ಎಲ್ಲ ತಮ್ಮ ಸಾಮಾನು. ಅದಕ್ಕೆ ನಾವು ನೀ ತೋಚನೆ ರುದ್ರದೇವರೇ ಮಾಡ್ಯಾರ, ನೀನು ಹಚ್ಚಿಕೋ ಅಂತ ಹೇಳಿ ಈ ಎಲ್ಲ ತೆಗೆದ್ರೆ ಒಂದು ರೂಮಿಗೆ ಸುಣ್ಣ ಆಗ್ತದೆ, ಬಣ್ಣ ಆಗ್ತದೆ ಎಲ್ಲ. ಇವರು ಸುಣ್ಣ ಮೇಕಪ್ ತೆಗೆದು ಬಿಟ್ರೆ ಮೇಕಪ್ ಮಾಡ್ಕೊಂಬರು. ಇಲ್ಲಿ ಯಾರು ಹಂಗ್ ಬಂದಿಲ್ಲ. ಮೇಕಪ್ ತೆಗೆದ್ರು ಒಂದು 20x20 ಗಾಡಿಗೆ ಎಲ್ಲ ಮೇಕಪ್ ಆಗಿಬಿಡ್ತದೆ, ಸುಣ್ಣ ಆಗ್ಬಿಡ್ತದೆ. ಅಷ್ಟು ಹಚ್ಕೊಂಡಿರ್ತಾರೆ 1 ಇಂಚು. ಇರ್ಲಿ ಅಂತದ್ದು ರುದ್ರದೇವರು ಕರ್ಕೊಂಡ್ಬಂದ್ರು. ನೋಡ್ತಾರಂತೆ, ಇಂಥ ಸುಂದರವಾದ ಹುಡುಗಿ ಎಷ್ಟು ದಿವಸದಿಂದ ನನ್ನನ್ನು ಮೋಹಿಸಿ ಲಗ್ನ ಆಗಿಯೇ, ಎಷ್ಟು ಸುಂದರ ಇದೆಯೇ, ನಿನಗಿಂತ ಚಂದಿರ್ತಾನೇನೆ ಗಂಡಿ ವೇಷದಲ್ಲಿ ಹೆಣ್ಣಾಗಿ ಹುಟ್ಟಿ ಬಂದಿರತಕ್ಕಂತ ವ್ಯಕ್ತಿ ಅಂತ ಅನ್ಕೊಳ್ಳೋ ಕಾಲಕ್ಕೆ ಅರುಣೋದಯಕ್ಕೆ ಗಂಗಾಧರ ಬರಲು ಏನಾಯ್ತು? 16 ವರುಷದ ತರುಣೀ ರೂಪದಿ ಹರಿವನದೊಳಗಿರಲು. 16 ವರುಷದ ತರುಣೀ ರೂಪದಿ ಹರಿವನದೊಳಗಿರಲು. ನೋಡ್ತಾರ, ಒಂದ್ಸರಿ ದೇವ್ರು ನೋಡ್ತಾರಂತೆ ಮೋಹಿನಿನ, ಒಂದ್ಸರಿ ಹೆಂಡತಿನ ನೋಡ್ತಾರೆ.
ಒಂದ್ಸರಿ ಮೋಹಿನಿ ನೋಡ್ತಾರೆ, ಒಂದ್ಸರಿ ಹೆಂಡತಿ. ನೀನು ಸುಡುಗಾಡ ರೂಪ ಹಾಳಾಗ, ಹುಡುಗಿದ್ರೆ ಹಂಗಿರ್ಬೇಕು ಅಟ್ಟಂದ ದಬ್ಬಿದ್ರಂತೆ ಹೆಂಡತಿಯನ್ನ. ನಿನ್ನ ತರುಣಿ ರೂಪವ ನೋಡಿ, 16 ವರುಷದ ತರುಣಿ ರೂಪವಿ ಹರಿವನದೊಳಗಿರಲು ಚರಣನ ಖಾಗ್ರವಿ. ಹೆಂಗಿದ್ದಾಳ? ಬರೇ ಹೆಣ್ಣಿನ ರೂಪ ಇದ್ದರೆ ಮಾತ್ರ ಸಾಲದು, ಹೆಣ್ಣಿನಂತೆ ಇರ್ಬೇಕಲ್ಲ. ಹೆಣ್ಣಿಗೆ ಮುಖ್ಯವಾದದ್ದೇನು ಅಂತಾರ, ಅಂದದೊಟ್ಟಿಗೆ ಇನ್ನೊಂದು ಅಂದ ಇರ್ಬೇಕಂತೆ, ನಾಚಿಕೆ ಸ್ವಭಾವ ಇರ್ಬೇಕಂತೆ. ನಾಚಿಕೆ ಬಿಟ್ರೆ ಅಂದಕ್ಕೆ ಇಲ್ಲಂತೆ. ಅದು ಹೆಂಗಿರ್ಬೇಕು? ಈ ಶ್ರೀನಿವಾಸ ಕಲ್ಯಾಣದಾಗ ಅಮ್ಮ ಏನಮ್ಮ ಪದ್ಮಾವತಿ, ನಿಂಗೆ ಶ್ರೀನಿವಾಸ ದೇವ್ರು ಒಪ್ಪಿಗೆನಾ ಅಂತಂದು ಕೇಳಿದ್ರೆ, ಹೋಗಪ್ಪ ನನ್ನೇನು ಕೇಳ್ತಿ, ಅಮ್ಮನ ಕೇಳ. ಆಕೆ ಅಂದಿದ್ದು ಹೆಂಗ ಅಂತ ಮುಖನೇ ನೋಡ್ಲಿಲ್ಲ ಅಂತ, ಹೋಗಪ್ಪ ನನ್ನೇನ್ ಕೇಳ್ತಿ, ಅಮ್ಮ ಮಾಡ್ಕೋಬೇಕು ನೀನ. ಚರಣನ ಖಾಗ್ರದಿ. ಪರಮಾತ್ಮ ಏನ್ ಮಾಡ್ತಾ ಇದ್ದಾನೆ? ಮೋಹಿನಿ ರೂಪದಿಂದ ತನ್ನ ಹೆಬ್ಬಟ್ಟಿನಿಂದ ಬರಿತಾ ಇದ್ದಾನಂತೆ. ಚರಣನ ಖಾಗ್ರದಿ ಧರಣಿ ಬರಿತಾ ಇದ್ದಾನೆ. ಶರಗ ಪಿಡಿಯ ಹರನು ಬಿಟ್ಟದ ಓಡಿದ, ದೇವರೊಟ್ಟಿಗೆ ಅಂದ್ರೆ ಮೋಹಿನಿನ ಹಿಡ್ಕೊಳಿಕ್ ಹೋಗ್ತಾನೆ. ಶರಗ ಪಿಡಿಯ ಹರನು ಓಡಿಸಿದ ಬೆವರ್ತು ಬಂತು, ಶಕ್ತಿ ವಿಹೀನ ಆಯಿತು, ಎಲ್ಲಾ ಕಳ್ಕೊಂಡ ರುದ್ರ. ಕೊನೆಗೆ ಸುಸ್ತಾಗಿ ಓಡ್ಲಿಕ್ಕೆ ನಿಂತಾಗ ಕರದಿ ಶಂಖಗದೆ ಚಕ್ರ ತೋರಲು, ಕರದಿ ಶಂಖಗದೆ ಚಕ್ರ ತೋರಲು ಹರನು ನಾಚಿ ತಲೆ ತಗ್ಗಿಸಿ ನಿಂತ. ವೃಷಭ ಮೇರಿದ ವಿಷಧರ ನ್ಯಾರೇ ಪೀಳಮ್ಮಯ್ಯ. ಅಲ್ರ ರುದ್ರದೇವ್ರು ಪೆಚ್ಚಾದ್ರಲ್ಲ ಅಂತ ಕೇಳಿದ್ರೆ ಕೊನೆಯಲ್ಲಿ ರುದ್ರದೇವ್ರು ಹೇಳ್ತಾರೆ, ಎಷ್ಟು ಚಂದ ಮಾತಾಡ್ತಾರೆ. ಮಂಗಳಾಂಗನೆ, ಮಂಗಳವಾದ ಅಂಗವುಳ್ಳ ಹೇ ಪರಮಾತ್ಮನೇ, ಮಂಗಳಾಂಗನೆ ಮಾರ ಜನಕನೇ. ಯಾರ ಜನಕ? ಮನ್ಮಥನ ಅಪ್ಪ ಇವ. ಅದಕ್ಕೆ ನೀನಂದ್ರೆ ನಿಮ್ಮ ಅಪ್ಪ ಅಂತಂತಾರಲ್ಲ, ಮನ್ಮಥನೇ. ಕೆಲವರು ಮಗಳಿಗೆ ಲಗ್ನ ಮಾಡ್ಬಿಡ್ತಾರೆ, ಪಾಪ ಹುಡುಗಿ ಬಹಳ ಚಂದ ಇರ್ತಾಳೆ. ಆ ಹುಡುಗಿಗೆ ವರ ನೋಡಿರ್ತಾರಲ್ಲ, ಅಪ್ಪಿನ ಕೇಳ್ಬೇಕು, ನಿಮ್ಮ ಅಳಿಯ ಚಂದನೋ ನಿಮ್ಮ ಮಗಳು? ನಮ್ಮ ಮಗಳು ಏನ್ ಚಂದ ಇಲ್ಲ ಬಿಡ್ರಿ, ನಮ್ಮ ಅಳಿಯ ಅವು ಎಣ್ಣು ಚಂದ ಇದ್ದಾನೋ. ಸುಡುಗಾಡ ರೊಕ್ಕ ಮಾಡಿರ್ತಾವ, ಸುಡುಗಾಡ ಭಾರಿ ಹಾಳಾಗಿ ನಮ್ಮಂತೆ ಮುಖ ಇರ್ತಾವ. ನಾವ್ ಒಂದ್ ದಿವಸ ಹೆಣ್ಣಿನ ವೇಷ ಹಾಕಿದ್, ನಮ್ಮ ಅಮ್ಮನ ಹತ್ರ ಹೋದೆ. ಏನ್ ಮಾಡಿದ್ದಿ ಪಾರ್ಟ್ ಅಂದ, ಹೆಣ್ಣಿನ ಪಾರ್ಟ್ ತಾನೇ ಅಂತಂದು. ಹೌದು ಅಂದೆ. ಒಂದ್ ವೇಳೆ ಹೆಣ್ಣಾಗಿ ಹುಟ್ಟಿದ್ದೆ ಅಂದ್ರೆ ನಮ್ ಕುಳ್ದವ್ರು ಆಸ್ತಿ ಮಾರಿದ್ರು ನೀನ್ ಲಗ್ನ ಆಗ್ತಿದ್ದಿಲ್ಲ ಅಂತಂದ್ ನಮ್ಮ ಅಮ್ಮ. ಇಡೀ ನಮ್ ಕುಳ್ದವ್ರು ಆಸ್ತಿ ಮಾರಿದ್ರು ನೀನ್ ಲಗ್ನ ಆಗ್ತಿದ್ದಿಲ್ಲ, ಗಂಡಾಗಿ ಹುಟ್ಟಿ ಅಂತ ನಾನು ಪ್ರಾಣ ಉಳಿಸಿ ಅಂತಂದ ನಮ್ಮಮ್ಮ. ಮಂಗಳಾಂಗನೆ ಮಾರ ಜನಕನೆ ನಾ ಮಾಡಿದ ತಪ್ಪು, ಮಂಗಳಾಂಗನೆ ಮಾರ ಜನಕನೆ ನಾ ಮಾಡಿದ ತಪ್ಪು. ಹಿಂಗದೆ ಕ್ಷಮಿಸೋ ಯದು ಕುಲ ತಿಲಕ ನಿನ್ ವಕ್ಷದೊಳೊಪ್ಪುವ. ನಿನ್ನಂಗನೆ ಅರಿಯಳು ನಖ ಮಹಿಮಾಂಕ ಹೀಗೆನು ತಲಿತವಕ. ನಿನ್ನ ಹೃದಯ ಮಂಟಪದಲ್ಲಿ ಇರತಕ್ಕಂಥ ಲಕ್ಷ್ಮೀ ದೇವಿಯ ನಿನ್ನ ಉಗುರಿನ ತುದಿಯಲ್ಲಿರ್ತಕ್ಕಂಥ ಗುಣ ತಿಳಿದಿಲ್ಲ. ನಿನ್ನಂಗನೆ ಅರಿಯಳು ನಖ ಮಹಿಮಾಂಕ ಹೀಗೆನು ತಲಿತವಕ. ರಂಗವಿಠಲನ ಪದಗಳ ಪಿಡಿದು ಸಾಷ್ಟಾಂಗ ಬೆರಗಿ ಕೈಲಾಸಕ್ಕೆ ನಡೆದ ಋಷಭ ನೇರಿದ ವಿಷಧರ ನ್ಯಾರೇ ಹೇಳಮ್ಮಯ್ಯ. ಹಸುಳೆ ಪಾರ್ವತಿಯ ತಪಸಿಗೆ ಮೆಚ್ಚಿದ ಜಟಾಮಂಡಲಾಧಾರಿ ಕಡಮ್ಮ ಋಷಭ ನೇರಿದ ವಿಷಧರ ನ್ಯಾರೇ. ಈ ರೀತಿಯಾಗಿ ಇವತ್ತು ಅನಂಗ ತ್ರಯೋದಶಿ ವಾಯುದೇವರ ಮತ್ತು ರುದ್ರದೇವರ ಪರಮಾನುಗ್ರಹಕ್ಕೆ ರಾಘವೇಂದ್ರ ಸ್ವಾಮಿಗಳ ಸನ್ನಿಧಾನದಲ್ಲಿ, ಯಂತ್ರೋದ್ಧಾರಕ ಪ್ರಾಣದೇವರ ಸನ್ನಿಧಾನದಲ್ಲಿ ನಾವೆಲ್ಲ ಕೂತೀವಿ ಅಂದ್ರೆ ನಮ್ಮ ಬಲರಾಮಾಚಾರ್ಯರ ಒಂದು ದೊಡ್ಡ ಮನಸ್ಸಿಂದ ನಾವು ಕೂತೀವಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತಕ್ಕಂಥ ಅವರು ದೇವರ ಅನುಗ್ರಹ ಮಾಡಿದ್ದಾರೆ. ಅವರೇನು ದೊಡ್ಡ ಶ್ರೀಮಂತರಲ್ಲ, ಮತ್ತೊಂದಲ್ಲ, ಏನೇನೂ ಅಲ್ಲ, ರಾಯರ ಪರಮ ಕಾರುಣ್ಯ ಪಾತ್ರರಾಗಿರ್ತಕ್ಕಂಥ ಮಹಾನುಭಾವ. ಅಷ್ಟು ನಾನು ಹೇಳಲಿಕ್ಕೆ, ಯಾಕಂದ್ರೆ ನಾವು ಅವರು ಒಂದೇ ಕಡೆ ಕೆಲಸ ಮಾಡಿದವರು, ಒಂದೇ ಕಡೆ ಇಷ್ಟಿದ್ದಾಗ್ಲಿಂದ ಬೆಳೆದವರು, ಒಂದೇ ಮಠದಲ್ಲಿ ಒಂದೇ ಪಾಠಶಾಲದಲ್ಲಿ ಓದಂತ ವ್ಯಕ್ತಿಗಳು. ಹೀಗಾಗಿ ಬಲರಾಮಾಚಾರ್ಯ ಒಳ್ಳೆ ಮನಸ್ಸು, ಇವಷ್ಟಿಷ್ಟು ಜನರನ್ನು ನಾವು ಕಲಿಸೀವಿ, ಕೂತೀವಿ, ಅವರ ಒಂದು ಮನಸ್ಸಿನ ತಕ್ಕಂತೆ ಈ ವ್ಯಾಪಾರ ನಡೆದಿದೆ ಎಂಬುದಕ್ಕೆ ಇದು ಸಾಕ್ಷಿ ಅಂತ ಹೇಳ್ತಾ
ನಾವೆಲ್ಲರೂ ಒಂದೇ ಪ್ರಾರ್ಥನೆ ಮಾಡೋಣ. ದುಡ್ಡು ಕಾಸು ಕೊಡ್ಲಿಕ್ಕಾಗದಿದ್ರು ಬಲರಾಮಾಚಾರ್ಯಗೆ ಅನುಗ್ರಹ ಆಗ್ಲಿ, ಕುಟುಂಬಸ್ಥರಿಗೆ ಅನುಗ್ರಹ ಆಗ್ಲಿ, ದೇವರ ಅನುಗ್ರಹ ಆಗ್ಲಿ ಅಂತ ಇಷ್ಟು ದೇವರಲ್ಲಿ ನಾವು ಪ್ರಾರ್ಥನೆ ಮಾಡ್ಲಿಕ್ಕೆ ಏನೂ ತೊಂದರೆ ಇಲ್ಲ. ಅಷ್ಟು ಪ್ರಾರ್ಥನೆ ಮಾಡ್ತಕ್ಕಂಥ ಅವರಾಗೋಣ ಅಂತ ಹೇಳ್ತಾ, ಅವ್ರು ನನ್ನ ಸಲುವಾಗಿ ಯಾಕೆ ಬಗಲಾಗಿ ಬಂದು ಕೂತಾರಂದ್ರೆ ಪ್ರವಚನ ಮುಂದುವರಿಲಿ ಅಂತ ಕೂತಿಲ್ಲ, ಪ್ರವಚನ ಮುಗಿಸ್ಲಿಕ್ಕೆ ಆಗ್ತದೆ. ಇದು ನಿಮ್ಗೆ ಗೊತ್ತಿರ್ಬೇಕು. ಯಾರಾದ್ರೂ ಒಬ್ರು ಸಂಯೋಜಕರು ಬಂದು ಕೂತಾರ ಅಂದ್ರೆ ಅವ್ರು ಇನ್ನೂ ಹೇಳಿಸ್ಬೇಕು ಅಂತಲ್ಲ, ಮೊದಲು ಹೇಳಿಸೋ ಕಾಲಕ್ಕೆ ಹೇಳಿಸಿ ಕೂಡಿಸಿ ಬಿಟ್ಟಿರ್ತಾರೆ. ಸ್ವಲ್ಪ ತಾದ ತಕ್ಷಣ ಬಗಲ ಬಂದು ಕೂತಾರ ಅಂದ್ರೆ ಎಬಸ್ತಿಕ್ಕಾಗಿ ಬಂದು ಕೂತಾರ ಅಂತ ಅರ್ಥ. ಇದು ಮೂಲ ತತ್ವ. ನಾವೆಲ್ಲರೂ ಅದಕ್ಕೆ ತತ್ವಕ್ಕೆ ಅನುಗುಣವಾಗಿಯೇ ನಮ್ಮ ಮನಸ್ಸನ್ನ ಸರಿ ಮಾಡ್ಕೊಂಬೋಣ ಅಂತ ಹೇಳ್ತಾ, ಯಾಕಂದ್ರೆ ದೇವರ ಕಥಾ, ಗುರುಗಳ ಕಥಾ, ವಾಯುದೇವರ ಕಥೆ, ರುದ್ರದೇವರ ಕಥೆ ಎಷ್ಟು ಕೋಟಿ ಜನ್ಮ ಆದ್ರೂ ಅದು ಮುಗಿಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾ, ನಾವೆಲ್ಲರೂ ಒಂದು ಕೊನೆಯಲ್ಲಿ ಒಂದು ಹರಿನಾಮ ಸ್ಮರಣೆಯನ್ನ ಮಾಡ್ತಕ್ಕಂಥವರಾಗೋಣ. ಹರೇ ಶ್ರೀನಿವಾಸ, ವರೋ ರಾಘವೇಂದ್ರ, ಹರೇ ಶ್ರೀನಿವಾಸ. ನಾ ಹೇಳದಂತೆ ಹೇಳ್ಬೇಕಾ? ನಿಮಗ್ ಬರ್ತದೆ ಅಲ್ಲ, ನಾ ಹೇಳುವುದು ನಿಮ್ಗೆಲ್ಲರಿಗೂ ಬರ್ತದೆ, ಅದನ್ನ ಹೇಳದಂತೆ ಹೇಳ್ರಿ. ಯಾಕಂದ್ರೆ ನನಗೆ ಬರೋದಿಲ್ಲ ಅಂತ ಸಲುವಾಗಿ ನಿಮ್ಮಿಂದ ಕಲಿತೀನಿ ನಾನು. ಗೋವಿಂದ. ಹರೇ ಶ್ರೀನಿವಾಸ. ನಾನಿನ್ನವ ನಿನ್ನವ ಶ್ರೀನಿವಾಸ, ನಾನಿನ್ನವ ನಿನ್ನವ ಶ್ರೀನಿವಾಸ, ನಾ ಅನ್ಯವನರಿಯನೋ ಶ್ರೀನಿವಾಸ, ನಾನಿನ್ನವ ನಿನ್ನವ ಶ್ರೀನಿವಾಸ, ನಾ ಅನ್ಯವನರಿಯನೋ ಶ್ರೀನಿವಾಸ, ಅಯ್ಯ ಮನ್ನಿಸೋ ತಾಯಿ ತಂದೆ ಶ್ರೀನಿವಾಸ, ಅಯ್ಯ ಮನ್ನಿಸೋ ತಾಯಿ ತಂದೆ ಶ್ರೀನಿವಾಸ, ಅಯ್ಯ ಅಯ್ಯ ಮನ್ನಿಸೋ, ಅಯ್ಯ ಮನ್ನಿಸೋ, ಅಯ್ಯ ಮನ್ನಿಸೋ ತಾಯಿ ತಂದೆ ಶ್ರೀನಿವಾಸ, ಅಯ್ಯ ಮನ್ನಿಸೋ, ಅಯ್ಯ ಮನ್ನಿಸೋ, ಅಯ್ಯ ಮನ್ನಿಸೋ ತಾಯಿ ತಂದೆ ಶ್ರೀನಿವಾಸ, ಪ್ರಸನ್ನ ವೆಂಕಟಾದ್ರಿ ಶ್ರೀನಿವಾಸ, ಪ್ರಸನ್ನ ವೆಂಕಟಾದ್ರಿ ಶ್ರೀನಿವಾಸ, ಬಿಡೆನೋ ನಿನ್ನಂಗ್ರಿ ಶ್ರೀನಿವಾಸ, ನಿನ್ನಂಗ್ರಿ ಶ್ರೀನಿವಾಸ, ನಿನ್ನ ದುಡಿಸಿಕೊಳ್ಳಲು, ನಿನ್ನ ದುಡಿಸಿಕೊಳ್ಳಲು ಶ್ರೀನಿವಾಸ, ನಿನ್ನ ನುಡಿಯದ್ದಿತಲ್ಲೋ ಶ್ರೀನಿವಾಸ, ನಿನ್ನ ಎನ್ನ ನಡೆ ತಪ್ಪು ಕಾಯೋ ಶ್ರೀನಿವಾಸ, ಎನ್ನ ನಾನಿನ್ನವ, ನಾನಿನ್ನವ, ನಾನು ಕಣ್ಣು ಮುಚ್ಚಿಕೊಂಡು ಇಷ್ಟೇ ಅನ್ರಿ, ನಾನಿನ್ನ ಅಲ್ರಿ. ಇದರಿಂದ ಏನಾಗ್ತದ? ಮೊನ್ನೆ ಒಂದು ತಿಂಗಳ ಕೆಳಗೆ ಒಬ್ಬನ ರೌಡಿಗೆ ಅವನನ್ನೇನೋ ಮನಸ್ಸು ಒಲಿಸ್ಕೊಂಡು ಒಂದು 10,000 ರೂಪಾಯಿ ಇಸ್ಕೊಂಡ್ಬಿಟ್ಟ. ಆಚಾರ್ಯ 3 ತಾಸನ್ನ ಕೊಟ್ಬಿಟ್ರಿ ಅಂತ. 1 ತಿಂಗಳಾಯ್ತು, 2 ತಿಂಗಳಾಯ್ತು, 4 ತಿಂಗಳಾಯ್ತು. ಏನಂದ್ರೆ ಯಾಕೆ ಕೊಡ್ಬೇಕು ಅಂತಾನೆ. ಹೋಗಿ ಹೋಗಿ ಯಾರೋ ದಕ್ಷಿಣೆ ಕೊಟ್ಟದ್ದು 10,000 ರೂಪಾಯಿ ಅವನ ಕೈಯಾಗ ಕೊಟ್ಟಿಟ್ಟೀನಿ. ಏನ್ ಮಾಡೋದು? ಕೊನೆಗೆ ದಿವಸ ಹೋಗೋದು, ಅಪ್ಪ ನಾನು ರೊಕ್ಕ, ಅಪ್ಪ ನಾನು ಬೈಯಂಗಿಲ್ಲ, ಹೊಡೆಯಂಗಿಲ್ಲ, ಅನ್ನಂಗಿಲ್ಲ, ಏನಿಲ್ಲ. ಕೊನೆಗೆ 8 ತಿಂಗಳಾದ್ಮೇಲೆ ಬ್ಯಾಸರಿಗೆ ಬಂದು ನಂದು 10,000 ರೂಪಾಯಿ ನಾನು ಕೊಟ್ಬಿಟ್ಟ. ಒಬ್ಬ ರೌಡಿಗೆ ದಿವಸ ಕೇಳಿದ್ರೆ ಮನಸ್ಸು ಪರಿವರ್ತನೆ ಆಗ್ತದ ಅಂದ್ಮೇಲೆ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕವ. ಅದಕ್ಕೆ ಏನ್ ಅನ್ಬೇಕು? ಅದಕ್ಕೇನಾಗ್ತದೆ? ನಾನಿನ್ನವ ಅಂದ್ರೆ ಕೇಳಿ 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 ಸಾಕಾಗಿ, ಹೌದಪ್ಪೋ ನೀನನ್ನವ, ನೀನನ್ನವ, ಅವ ನನ್ನವ ಅಂತಂದ್ಬಿಟ್ರು ಅದೇ ಮೋಕ್ಷ, ಮತ್ತಿನ್ನೇನ್ ಬೇರೆ ಏನಿಲ್ಲ. ಅದಕ್ಕೆ ಕಣ್ಣು ಮುಚ್ಚಿಕೊಂಡು ಎಲ್ಲರೂ ಅನ್ರಿ, ನಾನಿನ್ನವ, 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 ನಿನ್ನವ ನಿನ್ನವ ಅನ್ಬೇಡ್ರಿ, ನಾನಿನ್ನವ, 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 ನಾನಿನ್ನ. ದೇವ್ರ ಮುಂದೆ ಇದು ದೊಡ್ಡ ಮಂತ್ರ ಇದು. ಮತ್ತಿನ್ನೇನು ಅನ್ಬೇಡ್ರಿ, ಯಾವ ಮಂತ್ರ ಬೇಡ, ತಂತ್ರ ಬೇಡ, ಏನು ಬೇಡ. ದೇವ್ರೇ ನಾನು ನಿನ್ನವ ಅಷ್ಟೇ. ಅವ ಒಂದು ಸಲ ಕೇಳಿ 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 ಸಾಕಾಗಿ, ಅಲ್ರಿ ದೇವ್ರು ನಮ್ಮ ಸಂಗಟ ಮಾತಾಡ್ತಾನೆ. ಅಲ್ಲ, ಕೂಸಿನೊಟ್ಟಿಗೆ ಮಾತಾಡಿಸ್ತೀವಿ. 4 ತಿಂಗಳ ಕೂಸು ಮಾತಿಲ್ಲ, ಕತಿ ಇಲ್ಲ, ಬಿದ್ದಲ್ಲೇ ಬಿದ್ದಿರ್ತದ. ಅದು ಯಾವುದಕ್ಕೂ ನಗ್ತದ, ಯಾವುದಕ್ಕೂ ಅಳ್ತದ. ಅಳೆ ಚಿಂಗಿ ಚೆನ್ನಾಗಿದ್ದೀವಿ ಅಂತ. ಅದಕ್ಕೆ ನಮ್ಮ ಮುಖ ಎಷ್ಟು ಅಸಹ್ಯ ಮಾಡಿರ್ತೀವಿ, ನಮ್ಮ ಆರಿ ಎಷ್ಟು ಅಸಹ್ಯ ಮಾಡಿರ್ತೀವಿ, ಅದು ನಗ್ತದ. ಓ ಕಳ್ಳ ನಾವು ಮಾತಾಡ್ತಿದ್ದಕ್ಕೆ ನಗ್ತೋ.
ಅಲ್ಲ, ಒಂದು ಕೂಸನ್ನ ಮಾತಾಡಿಸಿಷ್ಟ ಆನಂದ ಪಡೋ ಕಾಲಕ್ಕೆ ಅಖಿಲಾಂಡ ಕೋಟಿ ಬ್ರಹ್ಮಾಂಡವನ್ನ ಮಾತಾಡಿಸಿದ ನಿತ್ಯದಲ್ಲಿ ಅದು ಆನಂದ. ಅವ ನಮ್ಗೆಲ್ಲ ಕೊಟ್ಟಿದ್ದಾನೆ. ಅವ ಮಾತಾಡ್ಲಿಕ್ಕೆ ಹೌದು, ಏನು ಮಾತಾಡ್ತಾನೆ. ಏನು ಕರುಣಾನಿಧಿಯೋ ಹರಿಮತ್ತೇನು ಭಕ್ತಾಧೀನನು, ಎಲ್ಲರಿಗೂ ಅನುಗ್ರಹ ಮಾಡತಕ್ಕಂತ ದೇವರು ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ. ಅವನನ್ನ ಮಾತಾಡ್ಸ್ರಿ, ವಾಯುದೇವರನ್ನ ಮಾತಾಡ್ಸ್ರಿ, ನಮ್ಮ ರಾಘವೇಂದ್ರ ಸ್ವಾಮಿ ಮಾತಾಡ್ಸ್ರಿ. ಅಪೇಕ್ಷಿತ ಪ್ರದಾತಾನ್ಯೋ ರಾಘವೇಂದ್ರ ಅನ್ನ ಎಲ್ಲರಿಗೂ ಕೊಡ್ತಾನೆ. ನಾನಿನ್ನವ 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 ನಿನ್ನವ ಶ್ರೀನಿವಾಸ, ನಾನಿನ್ನವ ಶ್ರೀನಿವಾಸ, ನಾ ಅನ್ಯವನರಿಯನೋ ಶ್ರೀ, ನಾ ಅನ್ಯವನರಿಯನೋ ಶ್ರೀನಿವಾಸ. ಹರೇ ಶ್ರೀನಿವಾಸ, ಗುರೋ ರಾಘವೇಂದ್ರ. ಎಲ್ಲರಿಗೂ ಮಂಗಳ ಉಂಟಾಗ್ಲಿ, ದೇವರ ಅನುಗ್ರಹ ಮಾಡಲಿ. ರಥೋತ್ಸವದಲ್ಲಿ ಎಲ್ಲರೂ ಪಾಲ್ಗೊಳ್ಳೋಣ. ಶ್ರೀಕೃಷ್ಣಾರ್ಪಣಮಸ್ತು. ಅವರೇ ಮುಂದೆ ನಿಂತು ಮಾಡಿಸ್ತಾರೆ. ಬಿಟ್ಟದ ಓಡಿದ ದೇವರೊಟ್ಟಿಗೆ ಅಂದ್ರೆ ಮೋಹಿನಿ ಹಡ್ಕೊಳಕ್ ಹೋಗ್ತಾನೆ. ಬಹಳ ಸುಂದರವಾಗಿರ್ತಕ್ಕಂಥ ರೂಪ ಯಾರು ಅಂದ್ರೆ ಪರಮಾತ್ಮನದು. ಭಗವಂತನ ಮುಖದ ಮೇಲೆ ಕಪ್ಪಾಯಿಸಲ್ಲ ಅಂತ ಹೇಳಿ ಒಳಗಡೆ ಬಿಡದು ಅವ ಹೇಳ್ದ, ಯಾರೋ ಕಪ್ಪ ಚಿತ್ರ ನನ್ನ ಮುಖಕ್ಕೆ ಎಷ್ಟು ತೊಳ್ಕೊಂಡು ಹೋಗ್ಬೋದು, ಹಚ್ಚಿದವರೇ ಕಳಿಸಿದ್ರೆ ಏನಾದ್ರು ಹೋಗ್ಬೋದೇನೋ, ನಾನು ಎಷ್ಟು ಆಗ್ತಾ ಇಲ್ಲ. ನಂಬಿದೆ ನಿನ್ನ ಪಾದ ಗುರುಮುಖ್ಯ ಪ್ರಾಣ, ನಂಬಿದೆ ನಿನ್ನ ಪಾದ.
ನಿನ್ನ ಪಾದ ಗುರುಮುಖ್ಯ ಪ್ರಾಣ ನಂಬಿದೆ ನಿನ್ನ ಪಾದ ನಂಬಿದೆ ನಿನ್ನ ಪಾದ ಡಂಭವ ತೊಲಗಿಸಿ ನಂಬಿದೆ ನಿನ್ನ ಪಾದ ಡಂಭವ ತೊಲಗಿಸಿ ಬಿಂಬದೊಳಗೆ ಹರಿಯ ಬಿಂಬ ಪುಳವಂತೆ ಮಾಡೋ ನಂಬಿದೆ ನಿನ್ನ ಪಾದ ಗುರುಮುಖ್ಯ ಪ್ರಾಣ ನಂಬಿದೆ ನಿನ್ನ ಪಾದ ಹನುಮ ಭೀಮ ಮಧ್ವ ಗುರುವೇ ಹನುಮ ಭೀಮ ಮಧ್ವ ಗುರುವೇ ಹನುಮ ಭೀಮ ಮಧ್ವ ಗುರುವೇ ಹನುಮ ಭೀಮ ಮಧ್ವ ಗುರುವೇ ಹನುಮ ಜನುಮದ ಸ್ವಾಮಿ ಜನುಮ ಜನುಮದ ಸ್ವಾಮಿ ನೀನೆ ಹನುಮ ಜನುಮದ ಸ್ವಾಮಿ ನೀನೆ ಜನುಮ ಜನುಮದ ಸ್ವಾಮಿ ನೀನೆ ನಂಬಿದೆ ನಿನ್ನ ಪಾದ ಗುರುಮುಖ್ಯ ಪ್ರಾಣ ನಂಬಿದೆ ನಿನ್ನ ಪಾದ 21,500 ಅಪ್ರತಿಮ ಹಂಸ ಮಂತರ 21,500 ಅಪ್ರತಿಮ ಹಂಸ ಮಂತರ ತಪ್ಪದೆ ದಿನ ದಿನ ಒಪ್ಪುವಂದಾಗಿ ಜಪಿಸಿ ತಪ್ಪದೆ ದಿನ ದಿನ ಒಪ್ಪುವಂದಾಗಿ ಜಪಿಸಿ ನಂಬಿದೆ ನಿನ್ನ ಪಾದ ಗುರುಮುಖ್ಯ ಪ್ರಾಣ ನಂಬಿದೆ ನಿನ್ನ ಪಾದ ನಂಬಿದೆ ನಿನ್ನ ಪಾದ ಗುರುಮುಖ್ಯ ಪ್ರಾಣ ನಂಬಿದೆ ನಿನ್ನ ಪಾದ 17 ಜರರಾಯುತ ನೋಡು ಸುತ್ತಿ ಸುತ್ತುವ ಮಾರುತ 17 ಎರಡಾಯುತ ನಾಡಿಯೊಳು ಸುತ್ತಿ ಸುಳುವ ಮಾರುತ ಉತ್ತರ ಲಾಲಿಸೋ ಉತ್ಕಮಣದಲ್ಲಿ ಉತ್ತರ ಲಾಲಿಸೋ ಉತ್ಕಮಣದಲ್ಲಿ ನೆತ್ತಿಯ ಬಾರದಿಂದ ಎಂತ ಪೋಗಲಿರದೆ ತತ್ತೋರೋತ್ತಮನೆ ಸಂಚಿಂತೆಯನಿಗೆ ಕೊಡ ಉತ್ತರ ಲಾಲಿಸೋ ನಂಬಿದೆ ನಿನ್ನ ಪಾದ ಗುರುಮುಖ್ಯ ಪ್ರಾಣ ನಂಬಿದೆ ನಿನ್ನ ಪಾದ ಹನುಮ ಭೀಮ ಹನುಮ ಭೀಮ ಮಧ್ವ ಗುರುವೇ ಹನುಮ ಭೀಮ ಮಧ್ವ ಗುರುವೇ ಹನುಮ ಭೀಮ ಮಧ್ವ ಗುರುವೇ ಹನುಮ ಜನುಮದ ಸ್ವಾಮಿ ನೀನೆ ಜನುಮ ಜನುಮದ ಸ್ವಾಮಿ ನೀನೆ ಹನುಮ ಜನುಮದ ಸ್ವಾಮಿ ಜನುಮ ಜನುಮದ ಸ್ವಾಮಿ ನೀನೆ ನಂಬಿದೆ ನಿನ್ನ ಪಾದ ಗುರುಮುಖ್ಯ ಪ್ರಾಣ ನಂಬಿದೆ ನಿನ್ನ ಪಾದ ಅಂತರಂಗದ ಉಸಿರ ಹೊರಗೆ ಬಿಟ್ಟು ಅಂತರಂಗಕ್ಕೆ ಸೇರುವ ಅಂತರಂಗದ ಉಸಿರ ಹೊರಗೆ ಬಿಟ್ಟು ಅಂತರಂಗಕ್ಕೆ ಸೇರುವ ಪಂಥದಾಳು ನೀನೆ ಕಂತು ಜನಕನಲ್ಲಿ ಪಂಥದಾಳು ನೀನೆ ಕಂತು ಜನಕನಲ್ಲಿ ಮಂತ್ರಿಯನಿಸಿ ಸರ್ವಾಂತರ್ಯಾಮಿಯಾಗಿ ಇಂದ್ರನಾಮಗೆ ತಂತು ನಡೆಸುವ ಹಂತಕ ಗುಣವಂತ ಭಾಗ್ಯ ನಂಬಿದೆ ನಿನ್ನ ಪಾದ ಗುರುಮುಖ್ಯ ಪ್ರಾಣ ನಂಬಿದೆ ನಿನ್ನ ಪಾದ ಪಂಚಪ್ರಾಣ ರೂಪನೇ ಸತ್ಯಕಾಯ ಪಂಚೇಂದ್ರಿಯಗಳಪ್ಪನೇ ಪಂಚಪ್ರಾಣ ರೂಪನೇ ಸತ್ವಕಾಯ ಪಂಚೇಂದ್ರಿಯಗಳಪ್ಪನೇ ಮುಂಚಿನ ಪರಮೇಶಿ ಮುಂಚಿನ ಪರಮೇಶಿ ಮುಂಚಿನ ಪರಮೇಶಿ ಸಂಚಿತಗಾಮಿ ಬಿಡಸಿ ಮುಂಚಿನ ಪರಮೇಶಿ ಸಂಚಿತಗಾಮಿ ಬಿಡಸಿ ಕೊಂಚ ಮಾಡೋ ಪ್ರಾರಬ್ಧ ಕೊಂಚ ಮಾಡೋ ಪ್ರಾರಬ್ಧ ಕೊಂಚ ಮಾಡೋ ಪ್ರಾರಬ್ಧ ವಂಚನೆಗೈತರ ಅಂಚಂಚಿಗೆ ಪರಪಂಚಕ ನೋಡಿಸಿ ಪಂಚಭಕ್ತ ಹರಿಮಂಚದ ಗುರುವೇ ನಂಬಿದೆ ನಿನ್ನ ಪಾದ ಭಾವನಾದ ಭೀಮನ ಬಿಡಲು ಕಿರಿಗಳೆದು ಜಗಶುಗಲೆಂದೆನಿಸು ಹರಿಗಳ ಹರಿಗಳು ಚರಿಗಳ ಗರಿಗಳು ಹರಗ ವೀರರಿಗೆ ಸುರನರದು ಸರಿಯೇ ಗುರುಪದರಳವನೆ ಜಗರೆ ಉಂಟು ಕೇಳಿ ಮನೆಯಲ್ಲಿ ಉರಿಯ ದಿಕ್ಕಲು ವೀರರು ಅಲ್ಲಿಂದ ಬಕರಿ ನಂಬಕರೆಂಬರಂಗ ಸದನಿ
ಗಗನ ಜಯ ಜಯ ತು ಚಾರ್ವಾಕ ಗರ್ವ ಪರ್ವತ ಕುಲಿಶಧ್ವ ಜಯ ಜಯ ತು ಜಗನ್ನಾಥ ಇಲ್ಲ ಆಗ್ಲದ ಭದ್ರ ಎಲ್ಲರೂ ಬಂದವ್ರಿ ಸುಂದರಾರಮಣ ಗೋವಿಂದ ಎಲ್ಲಾರು ಅಲ್ಲಿಂದ ಗೋವಿಂದ ಅಂದ್ಬಿಟ್ರೆ ಅವರೇ ಮುಂದೆ ನಿಂತು ಮಾಡಿಸ್ತಾರೆ ಹೇಳದಂತೆ ಹೇಳ್ಬೇಕಾ ನಿಮಗೆ ಬರ್ತದೆ ಎಲ್ಲ ನಾ ಹೇಳೋದು ನಿಮ್ಗೆಲ್ಲರಿಗೂ ಬರ್ತದೆ ಅದನ್ನೇ ಹೇಳದಂತೆ ಹೇಳಿ ಯಾಕಂದ್ರೆ ನನಗೆ ಬರೋದಿಲ್ಲ ಅಂತ ಸಲುವಾಗಿ ನಿಮ್ಮಿಂದ ಕಲಿತೀನಿ ಹೋಗಿ ಹರೇ ಶ್ರೀನಿವಾಸ ನಾನಿನ್ನವ ನಿನ್ನವ ಶ್ರೀನಿವಾಸ ನಾನಿನ್ನವ ನಿನ್ನವ ಶ್ರೀನಿವಾಸ ನಾನಿನ್ನವ ನಿನ್ನವ ಶ್ರೀನಿವಾಸ ನಾನಿನ್ನವ ನಿನ್ನವ ಶ್ರೀನಿವಾಸ ನಾ ಅನ್ಯವನರಿಯನು ಶ್ರೀನಿವಾಸ ನಾ ಅನ್ಯವನರಿಯನು ಶ್ರೀನಿವಾಸ ನಾನಿನ್ನವ ನಿನ್ನವ ಶ್ರೀನಿವಾಸ ನಾನಿನ್ನವ ನಿನ್ನವ ಶ್ರೀನಿವಾಸ ನಾ ಅನ್ಯವನರಿಯನು ಶ್ರೀನಿವಾಸ ನಾ ಅನ್ಯವನರಿಯನು ಶ್ರೀನಿವಾಸ ಅಯ್ಯ ಮನ್ನಿಸೋ ತಾಯಿ ತಂದೆ 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 ಶ್ರೀನಿವಾಸ ಅಯ್ಯ ಮನ್ನಿಸೋ ಅಯ್ಯ ಮನ್ನಿಸೋ ಅಯ್ಯ ಮನ್ನಿಸೋ ತಾಯಿ ತಂದೆ ಶ್ರೀನಿವಾಸ ಅಯ್ಯ ಮನ್ನಿಸೋ ಅಯ್ಯ ಮನ್ನಿಸೋ ಅಯ್ಯ ಮನ್ನಿಸೋ ತಾಯಿ ತಂದೆ ಶ್ರೀನಿವಾಸ ಪ್ರಸನ್ನ ವೆಂಕಟಾದ್ರಿ ಶ್ರೀನಿವಾಸ ಪ್ರಸನ್ನ ವೆಂಕಟಾದ್ರಿ ಶ್ರೀನಿವಾಸ ಏನೋ ನಿನ್ನಂತೆ ಶ್ರೀನಿವಾಸ ಏನೋ ನಿನ್ನಂತೆ ಶ್ರೀನಿವಾಸ ನಿನ್ನ ದುಡಿಸಿಕೊಳ್ಳಲು ಶ್ರೀನಿವಾಸ ನಿನ್ನ ದುಡಿಸಿಕೊಳ್ಳಲು ಶ್ರೀನಿವಾಸ ನಿನ್ನ ನುಡಿಯ ಬಿಡಲು ಶ್ರೀನಿವಾಸ ನಿನ್ನ ನುಡಿಯೇ ಗಿಡಲು ಶ್ರೀನಿವಾಸ ಎನ್ನ ನಡೆ ತಪ್ಪು ಕಾಯೋ ಶ್ರೀನಿವಾಸ ಎನ್ನ ನಡೆ ತಪ್ಪು ಕಾಯೋ ಶ್ರೀನಿವಾಸ ನಾನಿನ್ನವ ನಾನಿನ್ನವ ನಾನು ಕಣ್ಣ ಮುಚ್ಚಿಕೊಂಡು ಇಷ್ಟೇ ಅಂದ್ರೆ ನಾನಿನ್ನ ಅಲ್ರಿ ಇದರಿಂದ ಏನಾಗ್ತದೆ ಮೊನ್ನೆ ಒಂದು ತಿಂಗಳ ಕೆಳಗೆ ಒಬ್ಬ ರೌಡಿಗೆ ಅವನನ್ನೇನೋ ಮನಸ್ಸು ಒಲಿಸ್ಕೊಂಡು ಒಂದು 10,000 ರೂಪಾಯಿ ಇಸ್ಕೊಂಡ್ಬಿಟ್ಟ ಆಚಾರ್ಯ 3 ತಾಸನ್ನ ಕೊಟ್ಬಿಟ್ರೆ 1 ತಿಂಗಳಾಯ್ತು 2 ತಿಂಗಳಾಯ್ತು 4 ತಿಂಗಳಾಯ್ತು ಏನಂದ್ರೆ ಯಾಕೆ ಕೊಡ್ಬೇಕು ಅಂತಂತಾರೆ ಹೋಗಿ ಯಾರೋ ದಕ್ಷಿಣೆ ಕೊಟ್ಟದ್ದು 10,000 ರೂಪಾಯಿ ಅವ್ನ ಕೈಯಾಗ ಕೊಟ್ಟಿರ್ತೀನಿ ಏನು ಮಾಡೋದು ಕೊನೆಗೆ ದಿವಸ ಹೋಗೋದು ಅಪ್ಪ ನನ್ನ ರೊಕ್ಕ ಅಪ್ಪ ನಾನು ಬೈಯಂಗಿಲ್ಲ ಹೊಡೆಯಂಗಿಲ್ಲ ಅನ್ನಂಗಿಲ್ಲ ಮಾಡಿ ಇವತ್ತು ಕೂಡ ಒಂದೇ ಊರಲ್ಲೇ ಇದ್ದೀವಿ 28 ವರ್ಷದಿಂದ ನಾವು ಬಳ್ಳಾರಿಯಲ್ಲೇ ಇದ್ದೀವಿ ಇಬ್ಬರು ಅಂತ ಅವರು ಎಲ್ಲೆಲ್ಲೋ ಬೇರೆ ಬೇರೆ ಕಾರ್ಯಕ್ರಮಗಳ ಮೇಲೆ ಎಷ್ಟೋ ಒತ್ತಡ ಇದ್ದರೂ ಕೂಡ ನನ್ನ ಮೇಲೆ ಅಭಿಮಾನದಿಂದ ಇವತ್ತು ಅವರು ಇಲ್ಲಿ ಬಂದಿದ್ದಾರೆ ಅಂಥವ್ರು ನನ್ನ ಬಗ್ಗೆ ಅವರು ಏನೇನೋ ಹೇಳಿದರು ಅಷ್ಟು ಇಷ್ಟು ಅಂತೇಳಿ ನಾವು ಅಂಥವ್ರು ಅಲ್ಲ ಏನು ಅಂದರೆ ಅವ್ರು ನಮ್ಮ ಮೇಲೆ ಅಭಿಮಾನದಿಂದ ಹಾಗೆ ಹೇಳೋರು ಅವರು ಅಷ್ಟೇ ಆಗಲಿ ನಾನು ಎಲ್ಲರಿಗೂ ಅನುಗ್ರಹ ಮಾಡೋಂಥದ್ದೇನಲ್ಲ ಆದರೆ ಇವತ್ತು ನಡೆದಂಥ ಘಟನೆ ಇನ್ನೂ ಒಂದು ಏನು ಅಂದರೆ ಬೆಳಿಗ್ಗೆ ನಮ್ಮ ವ್ಯಾಸರಾಯರು ಅಲ್ಲಿ ಮನ್ಯ ಸೂಕ್ತದಿಂದ ಅಭಿಷೇಕ ಮಾಡಕ್ಕೆ ಹೋಗಿದ್ದಾರಂತೆ ಹೋದ ಕಾಲಕ್ಕೆ ಅಲ್ಲಿರೋದು ಅವರೇ 4 ಮಂದಿ ಇದ್ದಾರೆ ಹೊರತು ಬೇರೆ ಯಾರೂ ಇಲ್ಲ ಅಂತ ಅವರಿಗೆ ಇಲ್ಲಿ ಏನೋ ಅಚಾತುರ್ಯಗಳು ನಡೀತಿದ್ದಾವ ಮತ್ತೊಂದು ಸಾರಿ ಮಾಡು ಅಂತ ಹೇಳಂತ ಆಯ್ತಂತ ಅವ್ರಿಗೆ ಅದು ಅವರೇ ಬಂದು ಹಿಂದಲೇ ತಕ್ಷಣ ಹೊರ ಬಂದು ನಾನು ಕೇಳಿದ್ರು ಯಾರು ಏನು ಹೇಳಿಲ್ಲ ಅಂತ ನಾನು ಏನು ಹೇಳಿಲ್ಲ ನಾನು ನಂದೇ ಇಲ್ಲ ನನಗೆ ಅಂತ ಹೇಳಿದೆ ಹೀಗೆ ಅದು ಯಾತಕ್ಕಾಗಿಲ್ಲ ಅಂತಂದರೆ ಇವ್ರು ಬರ್ತಾರಂಬುದು ಗೊತ್ತಿದ್ದೇ ಅವ್ರಿಗೆ ಹಾಗಾಯಿತು
ಬಂದು ನಮ್ಮೆಲ್ಲರಿಗೂ ಇಷ್ಟು ಮಧುರವಾಗಿ ಪ್ರವಚನಗಳು ಮಾಡಿ ಅದು ಮಾಡ್ತಾರ ಎಂಬ ಉದ್ದೇಶದಿಂದ ಅವ್ರಿಗೆ ಆಗಿರಬೇಕು ಅಂತೇಳಿ ಅನ್ನಿಸ್ತಾ ಇದೆ. ಹೀಗಾಗಿ ಅಂತ ಅನುಗ್ರಹ ಎಲ್ಲರಿಗೂ ಆಗಲಿ, ಒಬ್ಬರಿಗೆ ಆಗೋದಂತಲ್ಲ. ಇಲ್ಲಿ ಬಂದಂಥ ಭಕ್ತಾದಿಗಳಿಗೆ ಎಲ್ಲರಿಗೂ ಕೂಡ ನರಸಿಂಹದೇವರು ಮತ್ತು ಯಂತ್ರೋದ್ಧಾರಕ ಪ್ರಾಣದೇವರು, ರಾಯರು, ರುದ್ರದೇವರು, ಇಲ್ಲಿ ರುದ್ರದೇವರು ಸನ್ನಿಧಾನ ಕೂಡ ಇದೆ. ರುದ್ರದೇವರು ಎಲ್ಲರೂ ಸೇರಿ ಎಲ್ಲರಿಗೂ ಅನುಗ್ರಹ ಮಾಡಲಿ ಅಂತ ಹೇಳ್ತಾ, ಈ ಗುರುಗಳು ಇವತ್ತೇನು ಬಂದು ಪ್ರವಚನ ಮಾಡಿದ್ದಾರೆ, ನಾವು ಕಿಂಚಿತ್ ಕಾಣಿಕೆ ಕೊಡ್ತಾ ಇದ್ದೀವಿ. ಏನೋ ನಾವೇನು ದೊಡ್ಡದೆಲ್ಲ ಕೊಡೋದು, ಕಿಂಚಿತ್ ಕೊಡ್ತಾ ಇದ್ದೀವಿ. ಅದನ್ನು ಸ್ವೀಕಾರ ಮಾಡಿ ಈಗ ಮುಂದೆ ರಥೋತ್ಸವದ ಆ ರಥೋತ್ಸವಕ್ಕೆ ಕೂಡ ಅವರೇ ಅಧ್ಯಕ್ಷರಾಗಿ ನಿಂತು ನಡೆಸ್ಕೊಡ್ಬೇಕು. ಅವರು ಅಧ್ಯಕ್ಷರಾಗಿ ನಿಂತಾರ ಅಂದರೆ ಇಲ್ಲಿರೋದು ಎಲ್ಲ ಎಷ್ಟೆಷ್ಟೋ ಭಜನೆ ಮಂಡಳಿಗಳು ಅವ, ಆದರೆ ಎಲ್ಲ ಭಜನೆ ಮಂಡಳಿಗಳನ್ನು ಒಂದಾಗಿ ಮಾಡ್ತಕ್ಕಂಥ ಶಕ್ತಿ ಇದ್ದಂಥವ್ರು ಅವರು. ಯಾಕಂದರೆ ನಾವು ಇವತ್ತೇನು ನೋಡ್ತಾ ಇಲ್ಲ, 50-60 ವರ್ಷದಿಂದ ನಾವು ನೋಡ್ತಾನೇ ಇದ್ದೀವಿ. ಇವರಿಗೂ ನಮಗಿಬ್ಬರು ಸನ್ನಿಹಿತ ಹಾಗದ ನಮಗೆ. ಹೀಗಾಗಿ ಎಲ್ಲರನ್ನೂ ಯಾವ ರೀತಿಯಾಗಿ ಸೇರಿಸ್ಬೇಕು, ಯಾವ ರೀತಿಯಾಗಿ ಎಲ್ಲರನ್ನ ಒಂದಾಗಿ ಮಾಡಬೇಕು ಅನ್ನೋದು ಅವ್ರಿಗೆ ಗೊತ್ತದ. ಆ ರೀತಿಯಾಗಿ ಇವತ್ತು ನಮ್ಮನ್ನು ಎಲ್ಲರಿಗೂ ಅನುಗ್ರಹ ಮಾಡ್ಲಿಕ್ಕೆ ಯಂತ್ರೋದ್ಧಾರಕ ಅವ್ರನ್ನ ಇಲ್ಲಿ ಕರೆಸಿದ್ದಾನೆ ಅಂತ ಹೇಳ್ತಾ ಈ 4 ಮಾತುಗಳನ್ನು ಅವರ ಅಂತರ್ಯಾಮ ಆದಂಥ ಯಂತ್ರೋದ್ಧಾರಕರಿಗೆ ಸಮರ್ಪಣೆ ಮಾಡಿ ಅವರಿಗೆ ಏನೋ ನಮ್ಮ ಶಕ್ತಾನುಸಾರ ಅವ್ರಿಗೆ ಒಂದಿಷ್ಟು ತಾಂಬೂಲಾದಿಗಳನ್ನು ಕೊಡ್ತೀವಿ. ನನಗೆ ಮಂತ್ರಾಲಯ ಗುರುಗಳು ಇಷ್ಟು ದಿವಸ ಕೆಲಸದಲ್ಲಿದ್ದೆ. ನಾನು ರಿಟೈರ್ಡ್ ಆಗಿ ಬಂದಿದ್ದೀನಿ ಈಗ ಊರಿಗೆ. ಈ ಮಠದಲ್ಲಿ ಒಂದು ಸರಿ ಭಾಗವತ ಸಪ್ತಾಹ ಮಾಡಬೇಕು ಎಂಬತಕ್ಕಂಥ ವಿಚಾರ ಅಂಬತಕ್ಕಂಥದ್ದು ನಮ್ಮ ಆಚಾರ ಅಂದರು. ಅದನ್ನು ಇಷ್ಟರಲ್ಲೇ ಬೇಗದಲ್ಲಿ ಒಂದು ಭಾಗವತ ಸಪ್ತಾಹ ಅಂಬತಕ್ಕಂಥದ್ದು ನಡೀತಕ್ಕಂಥದ್ದಾಗತ್ತೆ. ನೀವೆಲ್ಲರೂ ಆ ಸಾಯಂಕಾಲದ ಪ್ರವಚನದಲ್ಲಿ ಬಂದು ಪಾಲ್ಗೊಂಡು ಗುರುಗಳ ಅನುಗ್ರಹಕ್ಕೆ ಪಾತ್ರರಾಗಬೇಕು. ಡೇಟು ಆಚಾರ ತಿಳಿಸ್ತಾರೆ, ಮುಂದೆ ಅವತ್ತಿನ ದಿವಸ ಎಲ್ಲರೂ ಸೇರೋಣ ಅಂತ ಹೇಳ್ತಾ ಬರ್ತೀನಿ. ಆಯ್ತು, 30 ಮುಗಿಸ್ಕೊಂಡು ಬರ್ತಾ ಇದ್ದೀನಿ. ನಾನು ಮಾತಾಡ್ತೀನಿ. ಹಾಂ